Hello friends, welcome back again. Head over Reels ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 4 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 5th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಬಗ್ಗೆ ಕ್ಲಾಸ್ ಅಲ್ಲಿ ಇರೋರು ಎಲ್ಲರೂ ಒಂದು ರೂಮರ್ಸ್ ನ ಮಾತಾಡ್ಕೊಳ್ತಾ ಇದ್ರು. ಅವ್ನು ಬ್ಯಾಡ್ ಲಕ್ ಹಂಗೆ ಹಿಂಗೆ ಅಂತ. ಬಟ್ ಏನಾಯ್ತೋ ಎಲ್ಲಿಂದ ಜ್ಞಾನೋದಯ ಬಂತೋ ಗೊತ್ತಿಲ್ಲ. ಈಗ ಎಲ್ಲರೂ ಹೀರೋ ಬಗ್ಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲೇ ಮಾತಾಡ್ಕೊಂತಾ ಇರ್ತಾರೆ. ಅದೆಲ್ಲ ತಪ್ಪು ಅನ್ನೋ ರೀತಿ. ಯಾಕಂದ್ರೆ ಆ ಪಿಟಿ ಸರ್ ಬಂದು ಇನ್ನೊಂದು ಟೀಚರ್ ಬಂದು ಅಪಾಲಜಿ ಲೆಟರ್ ಕೇಳಿರ್ತಾರಲ್ವಾ ಹೀರೋ ಹತ್ರ, ಅದರಿಂದ ಟೆನ್ಷನ್ ಆಗ್ಬಿಟ್ಟು ಬೈದಿರ್ತಾರೆ. ಅದನ್ನ ನೋಡಿ ಕ್ಲಾಸ್ ಅಲ್ಲಿ ಇರೋರ್ಗೆ ಜ್ಞಾನೋದಯ ಆಗಿರೋದು. ಇದನ್ನ ನೋಡಿ ನಮ್ ಹೀರೋನ್ಗೆ ತುಂಬಾ ಸಂತೋಷ ಆಗುತ್ತೆ. ಆ ಪಡಿ ಇವಾಗಾದ್ರೂ ನಮ್ ಹೀರೋಗೆ ಅವ್ನ್ ಸಾಯ್ಬೇಕನ್ನೋ ಥಾಟ್ ಸ್ವಲ್ಪ ದೂರ ಆಗುತ್ತೆ. ಅದರಿಂದ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ದೆವ್ವ ಹತ್ರ ಇತ್ತಲ್ಲ ಅದು ಕೂಡ ದೂರ ಆಗುತ್ತೆ ಅಂತ ಸಂತೋಷ ಪಡ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅವಳ ಮೈ ಮೇಲೆ ಮಂತ್ರದ ವರ್ಡ್ಸ್ ನ ಬರ್ಕೊಂಡ್ ಬಂದಿರ್ತಾಳಲ್ಲ, ಅದರಿಂದ ಅವಾಗ ಹೀರೋನ ಮುಟ್ತಾ ಇದ್ರೆ ಅವನ ಹತ್ರ ಕೆಟ್ಟ ಶಕ್ತಿ ಎಲ್ಲ ದೂರ ಆಗುತ್ತೆ ಅಂತ ಹೇಳಿ ಸುಮ್ನೆ ಬಂದು ಅವನ ಹತ್ರ ಮಾತಾಡ್ಕೊಂಡು ಕೈನ ಮುಟ್ತಾ ಇರ್ತಾಳೆ. ಹೀರೋಗೆ ಏನ್ ಅರ್ಥ ಆಗ್ತಲ್ಲ, ಈ ಹುಡುಗಿಗೆ ಇವಾಗ ಏನಾಯ್ತು, ಏನಕ್ಕೆ ಸಡನ್ ಆಗಿ ಬಂದ್ ಕೈ ಮುಟ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂತ. ಇವಳು ಯಾವಾಗ ನಮ್ ಹೀರೋನ ಟಚ್ ಮಾಡ್ತಾಳೋ ಅವಾಗ ದೆವ್ವ ಒಂದೊಂದು ಸ್ಟೆಪ್ ಹಿಂದ್ಗಡೆ ಹೋಗ್ತಾ ಇರುತ್ತೆ. ಅದರಿಂದಾನೆ ಇವಳು ಈ ತರ ಟಚ್ ಮಾಡ್ತಾ ಇರೋದು. ಬಟ್ ನಮ್ ಹೀರೋಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ತರ ಇವಳು ಅವಾಗ ನಮ್ ಹೀರೋನ ಟಚ್ ಮಾಡ್ತಾ ಇರೋ ವಿಷಯ ಜಿಯೋಗೆ ಸ್ವಲ್ಪ ಜಲಸಾಗು ಫೀಲ್ ಆಗುತ್ತೆ. ಜೊತೆಗೆ ಅವ್ನಿಗೆ ಒಂಥರ ಟೆನ್ಷನ್ ಆಗ್ಬಿಡುತ್ತೆ. ಆಮೇಲೆ ಬಂದು ಹೀರೋನ ಕರೆದು ಕೇಳ್ತಾ ಇರ್ತಾನೆ, ನೀನ್ ಅವಾಗ ಈ ತರ ಟಚ್ ಮಾಡ್ತಾ ಇರೋದ್ರಿಂದ ನೀನೇನೋ ಅವನನ್ನ ಬುಲಿ ಮಾಡ್ತಾ ಇದೀಯ ಅಂತ ಅನ್ಕೊಳಲ್ವಾ, ನೀನ್ ಅವಾಗ ಹಿಂಗೆ ಟಚ್ ಮಾಡೋದು ಅಂತ ಮುಟ್ಟಿ ತೋರಿಸಿದಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ಇಷ್ಟು ಧೈರ್ಯ ಇದ್ರೆ ನನ್ ಮೇಲೆ ನಿನ್ ಕೈ ಇಡ್ತೀಯಾ ಅಂತ. ಆಮೇಲೆ ಹಂಗೆ ಕುತ್ಕೊಂಡು ಮಾತಾಡುವಾಗ ಹೀರೋನ್ ಎಲ್ಲಾ ವಿಷಯ ಹೇಳಿದಾಗ ಜಿಯೋಗೆ ಇವಾಗ ಅರ್ಥ ಆಗ್ತಿದೆ. ಹಂಗಾದ್ರೆ ದೆವ್ವ ದೂರ ಹೋಗೋವರ್ಗು ಮಾತ್ರ ನೀನ್ ಮುಟ್ಬೇಕು ಓಕೆನಾ ಅಂತ ಕೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ನಮ್ ಹೀರೋನ ಬಿಡದೆ ಫಾಲೋ ಮಾಡ್ತಾ ಇರ್ತಾಳೆ. ಒಂದ್ ಸ್ಟೇಜ್ ಅವ್ನು ಕಂಡಿಡ್ದು ಬಿಟ್ಟ, ಇವಾಗ ಏನಕ್ಕೆ ನೀನ್ ಫಾಲೋ ಮಾಡ್ತಾ ಇದೆಯಾ, ಬೆಳಗ್ಗೆಯಿಂದ ನೋಡ್ತಾ ಇದೀನಿ ತುಂಬಾ ಓವರ್ ಆಗಿ ಮಾಡ್ತಾ ಇದೀಯ ಅನ್ನೋವಾಗ ಅವಳು ಅಂತೇಳೆ, ಅದಾ ಏನಿಲ್ಲ ಸುಮ್ನೆ ನಿನ್ ಜೊತೆ ಜೂಟಿಸ್ ಆಡೋಣ ಅಂತ. ನೀನ್ ಓಡೋಗ್ತಾ ಇದ್ರೆ ನಿನ್ ಹಿಂದ್ಗಡೆಯಿಂದ ಓಡ್ ಬಂದು ನಿನ್ನ ಮುಟ್ತೀನಿ ಓಕೆನಾ ಅಂದಾಗ, ನಾನು ಇವಾಗ ಏನ್ ಓಡಿಲ್ವಲ್ಲ ನಾನು ನಡ್ಕೊಂಡೆ ತಾನೆ ಹೋಗ್ತಾ ಇದೀನಿ ಅಂದಾಗ ಅದು ಏನು ಇಲ್ಲ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಲು. ಅದಾದ್ಮೇಲೆ ಅವ್ರ ಅಲ್ಲಿಂದ ಸ್ಟ್ರೈಟ್ ಆಗಿ ಅವ್ರ ಅಜ್ಜಿದು ಆಸ್ತಿನ ಇಟ್ಟಿರ್ತಾರಲ್ವಾ ಆ ಜಾಗಕ್ಕೆ ಹೋಗೋದು. ನಮ್ ಹೀರೋ ಬಂದು ಅವನ ಗೋಲ್ಡ್ ಮೆಡಲ್ ಹೊಡೆದಾಗ ಅವ್ರ ಅಜ್ಜಿ ಜೊತೆ ಫೋಟೋ ತಗೊಂಡಿರ್ತಾನಲ್ವಾ, ಫೋಟೋನ ಅಲ್ಲಿ ಇಡ್ತಾನೆ. ಹೀರೋಯಿನ್ ಅಂತೂ ತುಂಬಾನೇ ಅಳು ಬಂದ್ಬಿಡುತ್ತೆ. ನಿನ್ನ ಗೋಲ್ಡ್ ಮೆಡಲ್ ತೆಗ್ದಾಗ ನಿಮ್ಮ ಅಜ್ಜಿ ಕಣ್ಣಲ್ಲಿ ನಿನ್ ಮುಖದಲ್ಲಿ ಎಷ್ಟು ಸಂತೋಷ ಇದೆ ನೋಡು, ನಿಮ್ಮ ಅಜ್ಜಿ ಅಷ್ಟು ಸಂತೋಷವಾಗಿರೋದ್ ನಾನು ಇವಾಗವರೆಗೂ ನೋಡಿಲ್ಲ ಅಂದಾಗ ಅವ್ನ್ ಕೂಡ ಕಣ್ ತುಂಬಾ ನೀರ್ ತುಂಬಿಕೊಂಡು ಹೇಳ್ತಾನೆ, ಹೌದು ನಮ್ಮ ಅಜ್ಜಿಗೆ ನಾನು ಆರ್ಚರಿಯಲ್ಲಿ ಗೋಲ್ಡ್ ಮೆಡಲ್ ಹೊಡಿಬೇಕು ಅಂತ ಆಸೆ ಇತ್ತು, ನನ್ ಕನ್ಸೆ ಅವ್ರ ಕನ್ಸಾಗಿತ್ತು ಬಟ್ ಅನ್ನೋ ತರ ಹೇಳ್ತಾ ಇರ್ತಾನೆ. ಆಕ್ಚುಲಿ ಇವಾಗ ಅವ್ನ್ಗೆ ಅನಿಸ್ತಾ ಇದೆ ಮನ್ಸಲ್ಲಿ, ನನ್ಗೋಸ್ಕರ ಅಲ್ದೇ ಇದ್ರೆ ಕೂಡ ನಮ್ಮ ಅಜ್ಜಿ ಆಸೆ ಪಟ್ಟಿರೋದಕ್ಕೋಸ್ಕರ ಅವ್ರ ಆಸೆನ ನೆರವೇರಿಸೋದಕ್ಕೋಸ್ಕರ ನಾನು ಆರ್ಚರಿಯಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲೇಬೇಕು ಅನ್ನೋ ತರ ಒಂದು ಥಿಂಕಿಂಗ್ ಬರುತ್ತೆ. ಅದರಿಂದ ಅವ್ನ ಹತ್ರ ಇರೋ ದೆವ್ವ ಇನ್ನಷ್ಟು ದೂರ ಹೋಗುತ್ತೆ. ಇವ್ನ್ಗೆ ಯಾಕಂದ್ರೆ ಈಗ ಸೂಸೈಡ್ ಮಾಡ್ಕೊಳ್ಳೋ ಒಂದು ಥಾಟ್ ಬರ್ತಾ ಇಲ್ವಲ್ಲ, ನಮ್ಮ ಅಜ್ಜಿಗೋಸ್ಕರ ಬದುಕಬೇಕು ಆರ್ಚರಿಯಲ್ಲಿ ವಿನ್ ಆಗ್ಬೇಕು ಅಂತಿರೋದ್ರಿಂದ ದೆವ್ವ ಸ್ವಲ್ಪ ದೂರ ಹೋಗುತ್ತೆ. ಇದನ್ನ ನಮ್ ಹೀರೋಯಿನ್ ಕೂಡ ಗಮನಿಸ್ತಾಳೆ. ಅಪ್ಪಾಡಿ ಸ್ವಲ್ಪ ದೆವ್ವ ದೂರ ಹೋಗ್ತಾ ಇದೆ ಅಂತ. ಅದಾದ್ಮೇಲೆ ನಮ್ ಹೀರೋ ಸ್ವಲ್ಪನೂ ಹಿಂದೆ ಹಾಕಿಲ್ಲ, ಇವತ್ತೇ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಆ ಸರ್ ಬಂದು ರೂಮ್ ಕೀನ ಕೊಟ್ಟಿರ್ತಾರಲ್ವಾ ಸ್ಕೂಲ್ ಅಲ್ಲಿ, ಸ್ಟ್ರೇಟ್ ಆಗಿ ಅಲ್ಲಿ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಆ ಸರ್ ಬಂದು ಅವ್ನಿಗೋಸ್ಕರ ಆರ್ಚರಿ ಬ್ಯಾಗ್ ನ ರೆಡಿಯಾಗಿ ಇಟ್ಟಿರ್ತಾರೆ. ಅವ್ನ್ ಬಂದ್ರೆ ಅವ್ನ ಅದನ್ನ ಯೂಸ್ ಮಾಡ್ಕೋಬೇಕು ಅಂತ. ಈಗ ಅವ್ನ ಅದನ್ನ ತಗೊಂಡೋಗಿ ಗ್ರೌಂಡ್ ಅಲ್ಲಿ ನಿಲ್ಸ್ಕೊಂಡು ತುಂಬಾ ಚೆನ್ನಾಗಿ ಆರ್ಚರಿನ ಬಿಡ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಅವ್ನಿರೋ ಸ್ಕಿಲ್ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ ಅವನು ಆಡ್ತಾ ಇರ್ತಾನೆ. ಇದನ್ನ ದೂರದಿಂದ ಅವ್ರ ಕೋಚ್ ಕೂಡ ನೋಡ್ತಾ ಇರ್ತಾರೆ. ಅಪ್ಪಾಡಿ ಹೆಂಗೋ ನಾನ್ ಆಸೆ ಪಟ್ಟಂಗೆ ಪ್ಲಸ್ ಅವ್ನ್ ಫ್ಯೂಚರ್ ಅವ್ನ ಕೈಯಲ್ಲೇ ನಾನು ಕೊಟ್ಬಿಟ್ಟಿದೀನಿ, ಹೆಂಗೋ ಅವ್ನ್ ಇದ್ರಲ್ಲಿ ಚೆನ್ನಾಗಿ ಮುಂದಕ್ಕೆ ಬಂದ್ರೆ ಸಾಕು ಅನ್ನೋ ತರ ನೋಡ್ತಾ ಇರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಸ್ಕೂಲ್ ಅಲ್ಲಿ ಇವಾಗ ಏನೋ ಒಂದು ಪ್ರಾಜೆಕ್ಟ್ ನ ಕೊಟ್ಟಿದ್ದಾರೆ. ಸೊ ಕ್ಲಾಸ್ ಅಲ್ಲಿ ಇರೋರ್ನೆಲ್ಲ ಇಬ್ರಿಬ್ರಾಗಿ ಟೀಮ್ ಆಗಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ಲಕ್ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ ಹೀರೋ ಜೊತೆನೆ ಟೀಮ್ ಆಗಿ ಬಂದಿರುತ್ತೆ. ಅವಳಿಗಂತೂ ಸಖತ್ ಸಂತೋಷ, ಅಪ್ಪಾಡಿ ನಾನು ಹೀರೋನೇ ಟೀಮ್ ಆಗ್ಬಿಟ್ವಿ, ಹಂಗಾದ್ರೆ ನಾನು ಟೈಮ್ ಸಿಕ್ದಾಗಲ್ಲ ಅವ್ನ ಮುಟ್ತಾ ಇರ್ಬೋದು ಅಂತ ಖುಷಿ ಪಟ್ಲು. ಆದ್ರೆ ಸಂತೋಷ ಸ್ವಲ್ಪ ಹೊತ್ತು ಇರಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಟೇಬಲ್ ಅಲ್ಲಿ ನಮ್ ಹೀರೋಯಿನ್ ಎದುರುಗಡೆ ಒಂದು ಹುಡುಗಿ ಕೂತಿರ್ತಾಳಲ್ವಾ, ಅವ್ಳಿಗೆ ಕಾಲಲ್ಲಿ ಒಂದು ಚಿಕ್ಕ ದೆವ್ವ ಅಂಟ್ಕೊಂಡಿರುತ್ತೆ. ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಅಯ್ಯೋ ಈ ದೆವ್ವಾಗ ನಿದ್ದೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಮ್ಮ ಹೀರೋ ಇಲ್ಲಿ ಇದಾನೆ ಅಂತ ಗೊತ್ತಿಲ್ಲ, ಅದೇನಾದ್ರೂ ಎಚ್ಚರ ಆಗ್ಬಿಟ್ರೆ ನಮ್ ಹೀರೋ ಇಲ್ಲಿ ಇದಾನೆ ಅಂತ ಗೊತ್ತಾದ್ರೆ ಅದು ಹುಚ್ಚಿಡ್ದಂಗ್ ಆಗ್ಬಿಡುತ್ತೆ. ಇವ್ರ ಮುಂದೆಲ್ಲ ನಾನು ಅದನ್ನ ಹೆಂಗ್ ಮ್ಯಾನೇಜ್ ಮಾಡೋದು. ನಮ್ಮಮ್ಮ ಬೇರೆ ಒಂದ್ ವಿಷಯ ಹೇಳಿದ್ರು ಅಂತ ಒಂದ್ ವಿಷಯನ ಫ್ಲಾಶ್ ಬ್ಯಾಕ್ ಆಗಿ ನೆನ್ಸ್ ನೋಡ್ತಾಳೆ. ಏನಂದ್ರೆ ಅವ್ರಮ್ಮ ಹೇಳಿರ್ತಾರೆ, ನಾವೆಷ್ಟೇ ದೆವ್ವ ಓಡಿಸೋರಾದ್ರೆ ಕೂಡ ನಮಗೆ ಅಂತ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಕೆಲವು ದೆವ್ವಗಳ ಹತ್ರ ನಾವ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅದ್ರಲ್ಲಿ ಮುಖ್ಯವಾಗಿ 3 ತರ ದೆವ್ವಗಳು. ಒಂದು ತುಂಬಾನೇ ನಗ್ನಗ್ತಾ ಇರೋ ತರ ದೆವ್ವ, ಎರಡನೇದು ತುಂಬಾನೇ ಜಾಲಿಯಾಗಿ ಡ್ಯಾನ್ಸ್ ಆಡೋ ತರ ಒಂದು ದೆವ್ವ, ಮತ್ತೆ ಮೂರನೇದು ಇದು ವೆರಿ ಇಂಪಾರ್ಟೆಂಟ್ ಚಿಕ್ಕ ದೆವ್ವಗಳು. ಇವುಗಳ ಜೊತೆ ನಾವ್ ಇಟ್ಕೋಬಾರ್ದು. ನಾವ್ ಏನೇ ಹೇಳಿದ್ರೆ ಕೂಡ ಅವು ಕೇಳಲ್ಲ, ನಮಗ್ ಆಪೋಸಿಟ್ ಆಗಿ ಮಾಡೋದು. ಸೊ ಅವುಗಳನ್ನೆಲ್ಲ ನೋಡಿ ಹ್ಯಾಂಡಲ್ ಮಾಡ್ಬೇಕು, ಆಗಿಲ್ವಾ ಬಿಟ್ಬಿಡ್ಬೇಕು. ಇನ್ನು ಹೇಳ್ಬೇಕಂದ್ರೆ ಅವಳ ತಂಟೆಗೆ ನಾವ್ ಹೋಗ್ಲೇಬಾರ್ದು ಅಂತ ಹೇಳಿರ್ತಾರೆ. ಇವಾಗ ಈ ಚಿಕ್ಕ ದೆವ್ವನೇ ಇವಳನ್ನ ಹಿಡ್ಕೊಂಡಿರೋದು, ಮೀನ್ಸ್ ಎದುರುಗಡೆ ಇರೋ ಹುಡುಗಿ ಕಾಲ್ನ ಹಿಡ್ಕೊಂಡಿರೋದು, ಹೆಂಗಪ್ಪ ನಾನು ಇದ್ರೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಸದ್ಯಕ್ಕೆ ಮಲ್ಕೊಂಡಿರೋದ್ರಿಂದ ಇವಳಿಗೆ ಟೆನ್ಷನ್ ಇಲ್ಲ. ಹಂಗೆ ಅವತ್ತು ಈವ್ನಿಂಗ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಮ್ ಹೀರೋ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸರ್
ಸರ್ ಓಡ್ ಬಂದ್ಬಿಟ್ಟು ಏನೋ ಇಲ್ಲಿ ಹೋಗ್ತಿದ್ಯಾ ಬಾರೋ ಕೋಚಿಂಗ್ ಹೋಗೋಣ ಅಂದ್ರೆ ಟ್ರೈನಿಂಗ್ ತಗೊಳ್ಳಿ ಅಂತ ಬಾರೋ ಅಂತ ಹೇಳಿ ಆ ಕೋಚಿಂಗ್ ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ನಿಗೆ ಕೆಲವೊಂದು ಅಡ್ವೈಸ್ ಕೂಡ ಮಾಡ್ತಾರೆ. ನೋಡಪ್ಪ, ಒಬ್ಬನಿಗೆ ತುಂಬಾ ಚೆನ್ನಾಗಿ ಆ ಕಲೆ ಬರುತ್ತೆ ಅಂತಂದ್ರೆ ಅದ್ರಲ್ಲೇ ಇರ್ಬೇಕು ಅಂತ ಆಸೆ ಪಡ್ತಾನೆ. ಸಡನ್ ಆಗಿ ಅದನ್ನ ಬಿಟ್ಟು ಹೋಗ್ತಾನೆ ಅಂತಂದ್ರೆ ಸುಮಾರು ರೀಸನ್ಸ್ ಇರಬಹುದು. ಆತರ ನೀನು ಕೂಡ ಒಂದು ರೀಸನ್ ಇದೆ ಇದು ಬಿಟ್ಟು ಹೋಗೋದಕ್ಕೆ. ನಾನು ಅದೇನು ಅಂತ ಕೇಳಲ್ಲ, ಬಟ್ ನಿನ್ ಫ್ಯೂಚರ್ ಇದ್ರಲ್ಲಿ ಇದೆ, ನೀನ್ ಯೋಚನೆ ಮಾಡಿ ನೋಡು ಅಂತ ಸ್ವಲ್ಪ ಅವನಿಗೆ ಮೋಟಿವೇಶನಲ್ ಆಗಿ ಸ್ಪೀಚ್ ಎಲ್ಲ ಕೊಡ್ತಾರೆ. ಆಗ ಅವ್ನು ಕೂಡ ಯೋಚನೆ ಮಾಡಿ ನೋಡ್ತಾನೆ, ಹೌದು ನಾನ್ ನನ್ಗೋಸ್ಕರ ತಾನೇ ಬದುಕ್ಬೇಕು. ಮುಖ್ಯವಾಗಿ ನಮ್ಮ ಅಜ್ಜಿ ನನ್ ಮೇಲೆ ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ರು, ಅವ್ರಿಗೋಸ್ಕರ ನಾನ್ ಬದುಕ್ಬೇಕು. ಯಾರೋ ಏನೋ ಅಂದ್ರು ಅಂತ ಹೇಳಿ ಅವ್ರ ಮಾತನ್ನೆಲ್ಲ ನಾನ್ ಯಾಕೆ ನನ್ ತಲೆಗೆ ಹಾಕೊಬೇಕು ಅಂತ ಇವಾಗ ಅವನಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅವ್ನಿಗೋಸ್ಕರ ಅವ್ನು ಬದುಕ್ಬೇಕು ಅನ್ನೋ ತರ ಒಂದು ಪಾಸಿಟಿವ್ ಥಿಂಕಿಂಗ್ ಅವ್ನಿಗೆ ಬರುತ್ತೆ ಅಷ್ಟೇ. ಅದೇ ಮೋಟಿವೇಶನ್ ಅಲ್ಲಿ ಗ್ರೌಂಡ್ ಹೋದವನು ಸರಿಯಾಗಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ದೂರದಿಂದ ನಮ್ ಹೀರೋಯಿನ್ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಯಾಕಂದ್ರೆ ಇವಾಗ ನಮ್ ಹೀರೋಗೆ ಅವನಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿರೋದನ್ನ ದೆವ್ವ ಇನ್ನಷ್ಟು ದೂರ ಹೋಗಿರತ್ತೆ. ಹಪ್ಪಾಡಿ ಹೆಂಗೋ ಅವನು ಈ ಆರ್ಚರಿಯಲ್ಲಿ ಗೋಲ್ಡ್ ಮೆಡಲ್ ಹೊಡೆದ್ಬಿಟ್ಟು ಅವ್ನ ಕನ್ಸನ್ನ ಅವನು ನೆರವೇರ್ಸ್ಕೊಂಡ್ಬಿಟ್ರೆ ಸಾಕು ಅಂತ ಅವಳಿಗೆ ಇರುತ್ತೆ. ಅವತ್ತು ನೈಟು ಅಷ್ಟೇ ಮನೇಲಿ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾಳೆ. ಅಂದ್ರೆ ದೆವ್ವ ಓಡಿಸೋ ಶಾಮನ್ ಒಬ್ಬ ಇದ್ದ ಅಲ್ವಾ, ಕೆಲವು ಮಂತ್ರಗಳನ್ನ ಬರ್ಕೊಟ್ಟಿದ್ದಲ್ವಾ, ಅವ್ನು ಹೇಳಿರ್ತಾನಲ್ವಾ ನಾನು ಯೂಟ್ಯೂಬ್ ಚಾನಲ್ ಪ್ರೀಮಿಯರ್ ಅಲ್ಲಿ ಇದೆ ಕೆಲವೊಂದು ವಿಡಿಯೋಸ್, ನೀನ್ ಬೇಕಾಗಿದ್ರೆ ದುಡ್ಡು ಕಟ್ಬಿಟ್ಟು ನೋಡ್ಕೊ ಅಂತ ಹೇಳಿರ್ತಾನಲ್ವಾ. ಅದಕ್ಕೆ ಪ್ರೀಮಿಯಂಗೆ ಸ್ವಲ್ಪ ದುಡ್ಡೆಲ್ಲ ಕಟ್ಬಿಟ್ಟು ಆ ವಿಡಿಯೋಸ್ ಎಲ್ಲ ನೋಡಿ ಆ ಮಂತ್ರ ಅದನ್ನೆಲ್ಲ ಬರ್ದಿಟ್ಕೊಂತಾ ಇರ್ತಾಳೆ. ಹೀರೋನ ಕಾಪಾಡೋದಕ್ಕೆ ಯಾವುದೇ ಒಂದು ದಾರಿ ಇದ್ರೆ ಕೂಡ ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇವಳು ಇಷ್ಟನೇ ಪಡೋದಿಲ್ಲ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆನೆ ಎಲ್ರು ಸ್ಕೂಲ್ಗೆ ಬರೋದಕ್ಕೂ ಮುಂಚೆನೆ ಇವಳು ಬೇಗ ಹೋಗಿ ಆ ಒಂದು ಹುಡುಗಿ ಕಾಲ್ಗೆ ಚಿಕ್ಕ ದೆವ್ವ ಅಂಟ್ಕೊಂಡಿರತ್ತಲ್ವಾ, ಅವಳ ಟೇಬಲ್ ಹತ್ರ ಈ ಮಂತ್ರ ಪೇಪರ್ ಗಳನ್ನ ಇಟ್ಬಿಟ್ಟು ಬರೋಣ, ಅದರಿಂದ ದೆವ್ವ ಅವಳನ್ನ ಬಿಟ್ಟು ದೂರ ಹೋಗಲ್ಲ, ನಮ್ ಹೀರೋ ಹತ್ರ ಕೂಡ ಬರಲ್ಲ ಅಂತ ಇಟ್ಬಿಡೋಣ ಅಂತ ಹೋಗ್ತಾಳೆ. ಆ ಟೈಮಲ್ಲಿ ಯಾರೋ ಹಿಂದ್ಗಡೆ ಬರೋ ತರ ಅನ್ಸುತ್ತೆ. ನೋಡಿದ್ರೆ ನಮ್ ಹೀರೋನೆ, ಅವನು ಬೇಗನೆ ಬಂದಿದ್ದಾನೆ. ನಮ್ ಹೀರೋನ ನೋಡಿ ಅವ್ನ್ ಶಾಕ್ ಆಗ್ಬಿಟ್ಟ. ಇದೇನಿದು, ಯೂಶುವಲ್ ಆಗಿ ನಾನ್ ಬರೋ ಟೈಮ್ಗೆ ನೀನ್ ಯಾವಾಗೂ ಕ್ಲಾಸಿಗೆ ಬರಲ್ಲ, ಲೇಟ್ ಆಗಿ ಬರ್ತಿ, ಇವತ್ತು ಬೇಗ ಬಂದ್ಬಿಟ್ಟಿದ್ಯ ಅಂದಾಗ, ಓ ಅದಾ, ಇವತ್ತಿಂದ ಸ್ವಲ್ಪ ಚೆನ್ನಾಗಿ ಓದೋಣ ಅಂತ ನನ್ಗೆ ಮೈಂಡ್ ಅನಿಸ್ತೈತೆ, ಅದಕ್ಕೆ ಬೇಗ ಬಂದೆ ಅಂತ ಹೇಳ್ತಾಳೆ. ಸಾಲದಕ್ಕೆ ನಮ್ ಹೀರೋ ನಿನ್ನ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಬೇರೆ ಹೇಳ್ತಾನೆ. ಇವಳಗ ಇದೇನಿದು 8th ವಂಡರ್ ಆಫ್ ದ ವರ್ಲ್ಡ್ ಹೆಂಗೆ ಅವನಾಗೋನೆ ನನ್ನ ಹತ್ರ ಮಾತಾಡ್ಬೇಕು ಅಂತ ಇದ್ದಾನೆ, ನಾನ್ ಮಾತಾಡಕ್ ಹೋದ್ರೆ ಕೂಡ ದೂರ ದೂರ ಹೋಗ್ತಾನಲ್ವಾ ಅಂತ ಯೋಚನೆ ಮಾಡ್ಕೊಂಡು ಟೆರಸ್ ಮೇಲೆ ಹೋಗಿ ಮಾತಾಡುವಾಗ ಹೀರೋ ಹೇಳ್ತಾನೆ, ಏನ್ ನಿನ್ ಪ್ರಾಬ್ಲಮ್, ಏನಕ್ ನೀನ್ ನನ್ ಜೊತೆನೇ ತಿರುಗ್ತಾ ಇರ್ತೀಯ, ನನ್ ಹಿಂದೆನೇ ತಿರುಗ್ತಾ ಇರ್ತೀಯ ಅಂದಾಗ ಅವಳಂತಾಳೆ, ಚಾಚಾ ಇಲ್ಲಪ್ಪ, ನಾನೇನಕ್ ನಿನ್ ಕಡೆ ತಿರುಗ್ಲಿ, ನಾನು ಹೋಗೋದಕ್ಕಲ್ಲ, ನೀನು ಅನ್ಕೊಳ್ದೆ ಬಂದಿರ್ತೀಯ, ಆದ್ರೆ ನಾವು ಎದುರು ಬದ್ರು ಆಗಿರ್ತೀವಿ, ಮೀಟ್ ಆಗ್ತೀವಿ, ನೀನ್ ಯಾಕೆ ಇತ್ರಲ್ಲ ತಪ್ಪಾಗಿ ತಿಳ್ಕೊಂತೀಯ ಅಂತ ಹೇಳಿ ನಮ್ ಹೀರೋ ಸ್ವಲ್ಪ ಕ್ಯೂಟ್ ಆಗಿ ಮಾತಾಡೋದು, ಒಂದ್ ತಲೆನೆಲ್ಲ ಮುಟ್ಟಿ ಮಾತಾಡೋದು ಮಾಡಿದಾಗ ನಮ್ ಹೀರೋಗೆ ಒಂಥರ ಹೊಸದಾಗ ಅನಿಸ್ತಾ ಇರ್ತಾಳೆ. ಹೀರೋಯಿನ್ ಒಂಥರ ಒಂದು ಲವ್ ಫೀಲ್ ಇಂದಾನೆ ಹೀರೋಯಿನ್ ನೋಡೋ ತರ ಅನ್ಸುತ್ತೆ. ಇದಕ್ಕೂ ಮುಂಚೆಲ್ಲ ಹೀರೋಯಿನ್ ನೋಡಿದ್ರೆ ಉರ್ದು ಬೀಳ್ತಾ ಇದ್ದ, ಬಟ್ ಇವಾಗ ಅವನು ನಮ್ ಹೀರೋಯಿನ್ ಒಂಥರ ಡಿಫ್ರೆಂಟ್ ಆಂಗಲ್ ಅಲ್ಲಿ ನೋಡ್ತಾ ಇದ್ದಾನೆ. ಮೋಸ್ಟ್ಲಿ ಅವ್ನಿಗೂ ಲವ್ ಸ್ಟಾರ್ಟ್ ಆಗೋಯ್ತೇನೋ ಗೊತ್ತಿಲ್ಲ. ಇದರಿಂದ ಅವನ ಹತ್ರ ಇದ್ದಿದ್ದ ದೆವ್ವ ಇನ್ನಷ್ಟು ದೂರ 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 ಹೋಗಿ ಕೊನೆದಾಗಿ ಮಾಯಾನೇ ಆಗೋಯ್ತು. ಇದರಿಂದ ನಮ್ ಹೀರೋಯಿನ್ಗೆ ತುಂಬಾನೇ ಸಂತೋಷ ಆಗತ್ತೆ. ಅಪ್ಪಡಿ ಹೆಂಗೋ ದೆವ್ವ ಇವನ್ನ ಬಿಟ್ಟು ದೂರ ಹೊರಟೋಯ್ತು ಅಂತ. ಆದ್ರೆ ನಮ್ ಹೀರೋಯಿನ್ ಮತ್ತೆ ಅವ್ನ ಕೂದಲನ್ನ ಮುಟ್ಬೇಕು ಅಂತ ಹೋದಾಗ ಟಕ್ಕಂತ ನಮ್ ಹೀರೋ ಕೈನ ಹಿಡ್ಕೊಂಡ್ಬಿಟ್ಟ. ಅವಳಿಗೆ ಒಂಥರ ಶಾಕ್ ಆಗೋಯ್ತು, ಇವನೇನಪ್ಪ ಇತ್ರ ಕೈ ಹಿಡ್ಕೊಂತ ಇದ್ದಾನೆ ಅಂತ. ಹಂಗೆ ಒಬ್ರಿಗೊಬ್ರು ತುಂಬಾ ಹೊತ್ತು ನೋಡ್ಕೊಂತ ಇದಾರೆ. ಏನ್ ವಿಷಯ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಅದಾದ್ಮೇಲೆ ಅವಳು ಮನೆಗೂ ಬಂದ್ಬಿಟ್ಲು. ಇವಳ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲಾನು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರಲ್ವಾ, ಆದ್ರೆ ಇವತ್ತು ಬರೋ ಕ್ಲೈಂಟ್ ಹತ್ರ ಎಲ್ಲ ಇವಳು ಒಂದ್ ಹುಡುಗಿ ಹತ್ರ ಕೈ ಇಟ್ಕೊಂಡ್ರೆ ಅದಕ್ಕೆ ಏನರ್ಥ, ಅವ್ರಿಬ್ರು ಲವ್ ಮಾಡ್ತಾ ಇದಾರೆ ಅಂತನಾ, ಅಥವಾ ಹುಡುಗಿಗೆ ಹುಡುಗ ಮೇಲೆ ಇಷ್ಟನಾ, ಇಲ್ಲ ಹುಡುಗನ್ಗೆ ಹುಡುಗಿ ಮೇಲೆ ಇಷ್ಟ ಅಂತ ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾ ಇದ್ರೆ ಬಂದವ್ರಿಗೆ ಟೆನ್ಷನ್ ಆಗುತ್ತೆ. ನಾವೇನೋ ನಮ್ಮಲ್ಲಿರೋ ಪ್ರಾಬ್ಲಮ್ ನ ಹೇಳ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ತಿಳ್ಕೊಳ್ಳೋಣ ಅಂತ ನೋಡಿದ್ರೆ ಈ ಹುಡುಗಿ ನಮ್ ತಲೆ ತಿಂತಾ ಇದ್ದಾಳಲ್ವಾ ಅಂತ ಇವಳ ಹತ್ರ ಬರೋರ ಹತ್ರ ಎಲ್ಲ ಕೇಳ್ತಾ ಇರೋದ್ರ ನೋಡ್ಬಿಟ್ಟು ಹೀರೋನವರ ಮಗೆ ಟೆನ್ಷನ್ ಆಗೋಯ್ತು. ಇವಳಿಗೆ ಕೊಬ್ಬು ಜಾಸ್ತಿ ಆಗ್ಬಿಡಿದೆ. ಇಲ್ಲ ಇವಳ ಮೈಯಲ್ಲಿ ಯಾವ್ದೋ ದೆವ್ವ ದುರ್ಕೊಂಡಿದೆ, ಫಸ್ಟ್ ಅದನ್ನ ಓಡಿಸ್ಬೇಕು, ಇರೋಳ್ಗೆ ಮಾಡ್ತೀನಿ ಅಂತ ಉಪ್ಪೆಲ್ಲ ಎತ್ಕೊಂಡೋಗ ಅವಳ ಮೇಲೆ ಚೆಲ್ಲಕ್ಕೆ ಅಂತ ಹೋಗ್ತಾರೆ. ಅದ್ರಲ್ಲಿರೋ ಅಜ್ಜಿನೇ ಹೇಳ್ತಾರೆ, ಅಯ್ಯೋ ಅಮ್ಮ ನೀವ್ ಏನ್ ಅನ್ಕೊಂಡಿದೀರಾ, ಅದು ಈ ತರ ವಯಸ್ಸಲ್ಲಿ ಬರೋ ಒಂದು ಏರುಪೇರು, ಅದನ್ನೆಲ್ಲ ನೀವ್ ಈ ತರ ಉಪ್ಪ ಹಾಕಿದ್ರೆ ಹೋಗೋದಿಲ್ಲ, ನಿಧಾನ ಅವಳೆ ಸರಿ ಹೋಗ್ಬಿಡ್ತಾಳೆ, ನೀವ್ ಸುಮ್ನೆ ಇರಿ ಅಂತ ಸಮಾಧಾನ ಮಾಡ್ತಾರೆ. ಅದೇ ತರನೇ ನಮ್ ಹೀರೋ ಕೂಡ ಇಲ್ಲಿ ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವ್ನ ಕೈನ ನೋಡ್ಕೊಂಡು ಅವನೇ ನಗ್ತಾ ಇರ್ತಾನೆ. ಅವನು ಕೂಡ ಹೀರೋಯಿನ್ ಕೈನ ಇಟ್ಕೊಂಡಿದ್ದು ಒಂದ್ ಸ್ವಲ್ಪ ರೊಮ್ಯಾಂಟಿಕ್ ಫೀಲ್ ಆಗೇ ಇತ್ತೇನೋ, ಸೊ ಅದ್ರ ನೆನ್ಸ್ಕೊಂಡು ನಗ್ತಾ ಇದ್ದ. ಇವಾಗ ಹಂಗೆ ದೆವ್ವ ಓಡಿಸಿದ್ರಲ್ಲ, ಒಂದು ಮನೆ ತೋರಿಸಿದ್ರಲ್ವಾ, ಆ ಮನೆ ಹತ್ರ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋಯಿನ್ ಅವರಮ್ಮ ಇನ್ನೊಂದ್ ಸ್ವಲ್ಪ ಮಂತ್ರಗಳನ್ನೆಲ್ಲ ಹಾಕಿ ಸ್ವಲ್ಪ ಬಂದಿ ಎಲ್ಲ ಮಾಡಕ್ಕೆ ಅಂತ ಬಂದಿರ್ತಾರೆ. ಹೀರೋಯಿನ್ ಕೂಡ ಬಂದಿರ್ತಾಳೆ. ಈ ದೆವ್ವ ತುಂಬಾನೇ ಸ್ಟ್ರಾಂಗ್ ಆಗಿದ್ದು, ನಾವು ಹೊರಗಡೆ ಹೋಗಕ್ಕೆ ಬಿಡಬಾರ್ದು ಅಂದಾಗ ಹೀರೋಯಿನ್ ಅಂತಾಳೆ, ಯಾಕಮ್ಮ ನೀವ್ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ ಎಂತ ದೆವ್ವನೆಲ್ಲ ಕಂಟ್ರೋಲ್ ಮಾಡಿದೀರಾ, ಇದನ್ನ ಮಾಡಕ್ ಆಗ್ತಾ ಇಲ್ವಾ ಅಂದಾಗ, ಇಲ್ಲ ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಕಣಕ್ಕೆ, ನೀನ್ ಹೋಗಿ ಮಾಡ್ತೀಯಾ ಹೋಗ್ತೀಯ ಒಳಗಡೆ ಅಂದಾಗ ಅವಳಂತಾಳೆ, ಛೇ ನಾನು ಈಗ ತಾನೆ ಅಂಬೆಗಾಲ ಆಗ್ತಾ ಇದ್ದೀನಮ್ಮ, ನಾನ್ ಚೆನ್ನಾಗಿ ಓಡೋ ತನಕ ಏನು ಬೇಡ ಬಿಡು, ನಿನ್ನಷ್ಟ ಆದ್ಮೇಲೆ ನಾನು ಓಡಿಸ್ಕೊಂತೀನಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಲು. ಅದೇ ಟೈಮಲ್ಲಿ ಆ ಜಾಗಕ್ಕೆ ಇಬ್ರು ಯೂಟ್ಯೂಬರ್ಸ್ ಬರ್ತಾರೆ, ಲೈವ್ ಸ್ಟ್ರೀಮಿಂಗ್ ಬೇರೆ ಮಾಡ್ತಾ ಇರ್ತಾರೆ. ಹೆಲೋ ಗೈಸ್, ನಾವ್ ಹೇಳ್ತಾ ಇದ್ವಲ್ಲ ಒಂದು ದೆವ್ವ ಮನೆನ ವಿಸಿಟ್ ಮಾಡೋಣ ಅಂತ, ನೋಡಿ ಇದೇ ಆ ಮನೆ, ಈ ಮನೆಯಲ್ಲಿ ತುಂಬಾನೇ ಪವರ್ಫುಲ್ ಆಗಿರೋ ದೆವ್ವ ಇದೆಯಂತೆ, ಎಲ್ಲರೂ ಅದೇ ತರ ಮಾತಾಡ್ಕೊಂತ ಇದ್ರು, ಬನ್ನಿ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಒಂದು ಲುಕ್ನ ಅಂತ ಹೇಳಿ ಬರ್ತಾ ಇರ್ತಾರೆ. ಅಲ್ಲಿ ನಮ್ ಹೀರೋಯಿನ್ ರಮ್ಮ ಇವ್ರನ್ನ ನೋಡ್ಬಿಟ್ಟು ಸರಿಯಾಗಿ ಬೈತಾರೆ, ಏನ್ರಯ್ಯ ಕತ್ತೆ ವಯಸ್ಸಾಗಿದೆ, ನಿಮ್ಗೆ ಅಷ್ಟು ಮಾತ್ರ ಬುದ್ಧಿ ಇಲ್ವಾ, ಆ ಮನೆ ಒಳಗಡೆ ಹೋಗ್ಬೇಡಿ ದೆವ್ವ ಇದೆ, ಆಮೇಲೆ ನೀವ್ ಹೆಣವಾಗೆ ಬೀಳೋದು ಅಂತ ಹೇಳ್ತಾ ಇದ್ರೆ ಅವ್ನು ನೋಡ್ಬಿಟ್ಟು, ನೀವು ದೆವ್ವ ಓಡಿಸೋರಲ್ವಾ, ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಜಾಗದಲ್ಲಿ ದೆವ್ವ ಓಡಿಸೋರು ಕೂಡ ಇದ್ದಾರೆ, ಇವತ್ತು ನಮ್ಗೆ ಲಾಟ್ರಿ ಮೇಲೆ ಲಾಟ್ರಿ, ದೆವ್ವ ನೋಡೋ ಅವಕಾಶ ಯಾರಿಗೆಲ್ಲ ಬೇಕು, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಈ ಲೈವ್ ಸ್ಟ್ರೀಮಿಂಗ್ ಗೆ ಬಂದ್ಬಿಡಿ ಅಂತ ಹೇಳಿ ಒಳಗಡೆ ಹೋಗ್ಬೇಕು ಅಂತ ನೋಡ್ತಾನೆ. ಬಟ್ ನಮ್ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ಹೆಲೋ ಫ್ರೆಂಡ್ಸ್, ನಾನ್ ಕೂಡ ಒಂದು ದೆವ್ವ ಓಡಿಸೋ ಶಾಮನ್ನೇ, ಆದ್ರೆ ಇವತ್ತು ಇನ್ನೊಂದು ಅದ್ಭುತ ನಡೆಯುತ್ತೆ, ಈ ಕತ್ತಿಯಿಂದ ಇವ್ರಿಬ್ರು ತಲೆ ಕೂಡ ಕೆಳಗಡೆ
ಉರುಳುತ್ತೆ ಅಂತ ಹೇಳಿ ಕತ್ತಿ ತಗೊಂಡು ಅವ್ರಿಬ್ರನ್ನ ಬೆದರ್ಸಕ್ಕೆ ಶುರು ಮಾಡ್ಬಿಟ್ಲು. ಅವ್ರಿಬ್ರ ಎದ್ದೋ ಬಿದ್ದು ಅಂತ ಹೇಳಿ ಅದನ್ನ ತಗೊಂಡು ಅಲ್ಲಿಂದ ಓಡೋಗ್ಬಿಟ್ರು. ಇವಳಿತ್ರ ಕಾಮಿಡಿ ಮಾಡ್ಕೊಂಡು ಅವ್ರನ್ನ ಭಯ ಪಡಿಸಿದ್ದೆಲ್ಲ ನೋಡ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಮಗೆ ನಗು ಬಂದ್ಬಿಡ್ತಿ, ಹುಡ್ಗಿನ ಇಟ್ಕೊಂಡು ನಾನು ಇನ್ನೇನೆಲ್ಲ ಮಾಡ್ಬೇಕು ಅಂತ. ಇನ್ ಇವ್ರು ಬಂದಿದ್ ಕೆಲಸ ಮುಗಿತಲ್ವಾ. ಸೊ ನಮ್ ಹೀರೋಯಿನ್ ಅವ್ರಮ್ಮ ಅಲ್ಲಿಂದ ಹೊರಟೋದ್ರು. ಇವ್ರಲ್ಲಿಂದ ಹೋದ್ಮೇಲೆ ಯೂಟ್ಯೂಬರ್ಸ್ ಇದ್ರಲ್ವಾ, ಅವ್ರು ಬಂದು ಇನ್ನೂ ಹೋಗಿಲ್ಲ ಅಂತ ಕಾಣಿಸುತ್ತೆ, ಅಲ್ಲೇ ಇದಾರೆ. ಅಪ್ಪಾಡಿ ಆ ಶಾಮನ್ ಲೇಡೀಸ್ ಇಲ್ಲಿಂದ ಹೊರಟೋದ್ರು. ಈಗ ಬನ್ನಿ ನಾವು ಒಳಗಡೆ ಹೋಗೋಣ ಅಂತ ಇವ್ರು ಆ ಬಂದಿ ಮಾಡಿರೋ ಮಂತ್ರ ಪೇಪರ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಹಗ್ಗನೆಲ್ಲ ಕಿತ್ತಾಕ್ಬಿಟ್ಟು ಒಳಗಡೆ ಹೋಗ್ಬಿಟ್ರು. ಅಲ್ಲಿ ಹೋಗಿ ಸುತ್ತಮುತ್ತ ನೋಡ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆಲ್ಲ ಜಸ್ಟ್ ರೂಮರ್ಸ್, ದೆವ್ವನೂ ಇಲ್ಲ ಪಿಸಾಚಿನೂ ಇಲ್ಲ. ಇಲ್ಲಿ ತುಂಬಾನೇ ಡ್ರಿಂಕ್ ಬಾಟಲ್ಸ್ ಎಲ್ಲ ಬಿದ್ದಿದೆ. ಅಂದ್ರೆ ಇಲ್ಲಿ ಯಾವನೋ ಬಂದು ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟು ಏನೋ ಅವತಾರನ ಪಟ್ಟಿರ್ತಾನೆ, ಅದನ್ನ ನೋಡಿ ಇನ್ನೊಬ್ರು ದೆವ್ವ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಬಟ್ ಈ ಜಾಗದಲ್ಲಿ ದೆವ್ವ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಬನ್ನಿ ಇನ್ನು ಸ್ವಲ್ಪ ಡೀಪ್ ಆಗಿ ಒಳಗಡೆ ಹೋಗಿ ನೋಡೋಣ ಅಂತ ಒಳಗಡೆ ಹೋದನು. ಕೆಳಗಡೆ ಒಂದು ರಿಂಗ್ ಬಿದ್ದಿರುತ್ತೆ, ಅದನ್ನ ಕೈಗೆ ಎತ್ತಿ ಮುಟ್ಕೊಳ್ತಾನೆ. ನೋಡಿ ಅದ್ರಲ್ಲೇ ದೆವ್ವ ಇತ್ತೇನು. ಈಗ ದೆವ್ವ ಹಂಗೆ ಅವ್ನ ಮೈ ಒಳಗಡೆ ಹೊರಟೋಯ್ತು. ಹಂಗೆ ಈಗ ಕ್ಯಾಮ್ರಾ ಕಡೆ ತಿರುಗ್ತಾನೆ. ನೋಡಿ ಅವ್ನ ಕಣ್ಣು ಫುಲ್ ಆಗಿ ರೆಡ್ ಆಗ್ಬಿಟ್ಟಿರುತ್ತೆ. ಅಷ್ಟೆಲ್ಲ ಇದನ್ನ ನೋಡಿ ಕ್ಯಾಮ್ರಾ ಮ್ಯಾನ್ ಭಯ ಪಟ್ಬಿಟ್ಟ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಈ ಎದುರುಗಡೆ ಇದನ್ನ ಕ್ಯಾಮ್ರಾ ಮ್ಯಾನ್ ಕೂಡ ಅಟ್ಯಾಕ್ ಮಾಡ್ಬಿಟ್ಟ. ಇಬ್ರು ಸತ್ತೇ ಹೋದ್ರು. ಆ ತರನೇ ಸೌಂಡ್ ಎಲ್ಲ ಕೂಡ ಬರೋದು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ನಮ್ ಹೀರೋಯಿನ್ ಅವ್ರ ಅಮ್ಮ ಬಂದು ಹೀರೋಯಿನ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡೆ ಒಂದು ಹುಡುಗಿ ಹೋಗಿ ಅವಾಗವಾಗ ಹುಡುಗನ ಮುಟ್ಟಿದ್ರೆ ಚೆನ್ನಾಗಿರುತ್ತೆ, ಹತ್ರ ಮುಟ್ಟೋದು ಕೂಡ ಆಗೋದಿಲ್ಲ ಕಣೆ. ಅವನ ಹತ್ರ ಯಾವಾಗ ಅವನ ಜೊತೆನೆ ಇರೋ ತರ ಒಂದು ಐಟಮ್ ನ ನೀನು ಗಿಫ್ಟ್ ಆಗಿ ಕೊಟ್ಬಿಡು, ಅಥವಾ ಅವನ ಹತ್ರ ಇಟ್ಕೊಳ್ಳೋ ತರ ಒಂದು ಐಟಮ್ ನ ಕೊಡು, ಅದರಿಂದ ಅವನು ಸೇಫ್ ಆಗಿ ಫೀಲ್ ಆಗ್ತಾನೆ ಅಂತ ಹೇಳಿರ್ತಾರೆ. ಇವಳಿಗ ಅಯ್ಯೋ ಹಂಗಾರೆ ನನ್ ಮುಟ್ಟಕ್ ಆಗಲ್ವಾ? ಅಮ್ಮ ಹೇಳೋದು ನಿಜಾನೇ. ಅವಾಗವಾಗ ಅವ್ನ ಮುಟ್ತಾ ಇದ್ರೆ ಅವ್ನ ತಪ್ಪಾಗೂ ತಿಳ್ಕೊಂತಾನೆ, ಮುಟ್ಟಕ್ಕೋ ಅವಕಾಶ ಮಾಡ್ಕೊಡಲ್ಲ. ಯಾವಾಗ ಅವ್ನ ಮುಟ್ತಾ ಇರೋ ತರ ವಸ್ತು ಯಾವ್ದು ಏನ್ ಕೊಡೋಣ ಅಂತ ಯೋಚನೆ ಮಾಡಿದವಳು ಲಿಪ್ ಬಾಮ್ ಅವಳಿಗೆ ನೆನಪು ಬರುತ್ತೆ. ಓಕೆ ಲಿಪ್ ಬಾಮ್ ಮೇಲೆನೆ ಮಂತ್ರಗಳನ್ನೆಲ್ಲ ಬರ್ದ್ಬಿಟ್ಟು ಅದನ್ನ ಅವನ ಹತ್ರ ಕೊಡ್ಬೇಕು ಅಂತ ಅನ್ಕೊಂತಾಳೆ. ಅದೇ ತರ ಖುಷಿಗೆ ಸ್ಕೂಲ್ ಹತ್ರ ಕೂಡ ಬರ್ತಾಳೆ. ನಮ್ ಹೀರೋಡೆ ವಾಂಟೆಡ್ ಆಗಿ ಬಂದು ಮಾತಾಡಿಸ್ತಾನೆ. ಏನ್ ಇವತ್ತು ಸ್ವಲ್ಪ ಬೇಗ ಬಂದಂಗಿದ್ಯಾ? ಇವತ್ತು ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಕೂಲಿಂಗ್ ಆಗಿ ಒಂದ್ ಕಡೆ ಸ್ವಲ್ಪ ಬಿಸಿಲು ಹೊಡ್ಕೊಂಡು ಒಂಥರ ತುಂಬಾ ಚೆನ್ನಾಗಿದೆ ಅಲ್ವಾ ಅನ್ನೋ ತರ ಇವ್ನ್ ಕೇಳಿದಾಗ ಅವಳು ಹಾ ಹೌದೌದು ನೀನ್ ಹೇಳೋದು ಕರೆಕ್ಟೇ, ಕ್ಲೈಮೇಟ್ ಸ್ವಲ್ಪ ಬಿಸಿಲು ಒಂದ್ ಕಡೆ ಇದೆ, ಒಂದ್ ಕಡೆ ಚಳಿ ಇದೆ ಅಂತಂದ್ರೆ ಮಂಜುಗಾಲ ತರ ಇರುತ್ತೆ. ಸೊ ನೀನ್ ಅವಾಗ ಲಿಪ್ ಬಾಮ್ ನ ಯೂಸ್ ಮಾಡ್ಬೇಕು, ತಗೋ ನಿನ್ ಲಿಪ್ಸ್ ಡ್ರೈ ಆಗ್ಬಿಡುತ್ತೆ, ಲಿಪ್ ಬಾಮ್ಸ್ ಹಾಕು ಅಂತ ಹೇಳಿ ಕೊಡ್ತಾಳ. ಇವ್ನ್ಗೆ ಸಡನ್ ಆಗಿ ಹೇಳ್ಬಿಟ್ಟು ಲಿಪ್ಸ್ ಬಗ್ಗೆ ಮಾತಾಡಿ ಕೊಟ್ಟಾಗ ಅವ್ನ್ಗೆ ಹಿಂಗ್ ಹೋಗುತ್ತೆ ಯೋಚನೆ. ಇವಾಗ ಇವಳೇನಕ್ಕೆ ನಾನು ಲಿಪ್ಸ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ತಾನೆ. ಇದನ್ನ ನೋಡ್ಬಿಟ್ಟು ಅವಳಿಗೆ ಒಂಥರ ಶಾಕ್ ಆಗುತ್ತು. ಅಯ್ಯೋ ನಾನ್ ಲಿಪ್ಸ್ ಬಗ್ಗೆ ಹೇಳಿದಕ್ಕೆ ಅವ್ನ್ ತಪ್ಪಾಗಿ ಏನಾದ್ರು ತಿಳ್ಕೊಂಡ, ನಾನ್ ಕೊಟ್ಟಿದ್ದ ಅರ್ಥನೇ ಬೇರೆ, ಅವ್ನ್ ಅರ್ಥ ಮಾಡ್ಕೊಳ್ಳೋದೇ ಒಂದಲ್ವಾ ಅಂತ ಹೇಳಿ ಅವಳಿಗೆ ಒಂಥರ ನಾಚಿಕೆ ಆಗೋಯ್ತು, ಕೆನ್ನೆಲ್ಲ ಕೆಂಪಗಾಗೋಯ್ತು. ಹೀರೋ ಇದಕ್ ಮೇಲೆ ಏನ್ ಮಾತಾಡ್ತಾನೆ ಅವ್ನ್ ಸೈಲೆಂಟ್ ಆಗ್ಬಿಟ್ಟ. ಹಾ ಏನಿಲ್ಲ ಸರಿ ಆಯ್ತು ನೀನ್ ಯೂಸ್ ಮಾಡ್ಕೊ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋದ್ಲು. ಹಂಗೆ ಅವತ್ತು ಅವ್ರು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಹೀರೋಯಿನ್ಗೆ ಹೀರೋ ಹತ್ರ ಮಾತಾಡಿದ್ರೆ ಸ್ವಲ್ಪ ಎಂಬಾರಸಿಂಗ್ ಆಗಿ ಫೀಲ್ ಆಗ್ತಾ ಇರುತ್ತಲ್ವಾ. ಅವಳಿಗೆ ಹೆಂಗಪ್ಪ ಅವ್ನ ಮುಖ ನೋಡೋದು ಅಂತ ಗೊತ್ತಿಲ್ದೆ ಯಾವಾಗೂ ನಮ್ ಹೀರೋ ಹಿಂದ್ಗಡೆ ಕೂತ್ಕೊಂತ ಇದ್ದಳು, ಇವತ್ತು ಮುಂದ್ಗಡೆ ಕೂತ್ಕೊಂತಾಳೆ. ನಮ್ ಹೀರೋ ಸರಿ ಅವಳವತ್ತು ಸುಮ್ನೆ ಆಟ ಆಡೋದಕ್ಕೋಸ್ಕರ ನನ್ನ ಮುಟ್ಟದ್ಲಲ್ಲ, ನಾನೊಂದ್ಸತಿ ಮುಟ್ ನೋಡೋಣ ಅಂತ ಲೈಟ್ ಆಗಿ ಟಚ್ ಮಾಡ್ತಾನ. ಅದು ಹೀರೋಯಿನ್ ಏನ್ ಅನ್ಕೊಂತಾಳೆ, ಜಿಹೋನೇ ಮುಟ್ತಾ ಇರೋದು ಅನ್ಬಿಟ್ಟು, ಹೇ ಜಿಹೋ ನಿನ್ಗೆ ಬೇರೆ ಕೆಲಸ ಇಲ್ವಾ ಯಾವಾಗ ಈ ತರ ಆಟ ಆಡೋದೇನಾ ಅಂತ. ಜಿಹೋ ನಾನೇನು ಮಾಡಿಲ್ಲ ಅಂದಿದ ತಕ್ಷಣ ಇವಳಿಗೆ ಅರ್ಥ ಆಗೋಯ್ತು ಹೀರೋನ್ ಅಂತ. ಅಯ್ಯೋ ಐ ಆಮ್ ರಿಯಲಿ ಸಾರಿ ಅಂತ ಇವಳು ಅಂದಾಗ ಅವನಂತಾನೆ ಚೇಚಾ ಸಾರಿ ಎಲ್ಲ ಏನು ಬೇಡ, ನಾನೇ ಸುಮ್ನೆ ನಿನ್ ಜೊತೆ ಆಟ ಆಡದೆ ಅಂತ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಸ್ಕೂಲಲ್ಲಿ ತೋರಿಸ್ತಾರೆ. ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲೇ ಒಂದು ಹುಡುಗಿ ಬರ್ತಾ ಇರ್ತಾಳೆ. ಕ್ಲಾಸ್ ಅಲ್ಲೇ ಚೆನ್ನಾಗಿ ಓದೋ ಹುಡುಗಿ, ಜೊತೆಗೆ ಆ ಹುಡುಗಿ ಕಾಲಲ್ಲೇ ಚಿಕ್ಕ ದೆವ್ವ ಇರೋದು. ಹುಡುಗಿ ನಮ್ ಹೀರೋ ಹತ್ರ ಬರ್ತಾ ಅಯ್ಯೋ ನಮ್ ಹೀರೋ ಹತ್ರ ಬಂದ್ರೆ ದೆವ್ವಗೆ ಎಚ್ಚರ ಆಗ್ಬಿಡುತ್ತ ಅಂತ ಟಕ್ಕಂತ ನಮ್ ಹೀರೋನ ತಡಿತಾಳೆ. ಇರು ಒಂದ್ ನಿಮಿಷ ಹುಡುಗಿ ಹೊರಟೋಗ್ಲಿ ಅಂತ ಅವಳ ಕಾಲನ್ನೇ ನೋಡ್ತಾ ಇರ್ತಾಳ. ಅವಳು ಅಲ್ಲಿಂದ ಹೊರಟೋದ್ಲು. ಅವಾಗ್ಲೇ ನಮ್ ಹೀರೋಯಿನ್ ಸ್ವಲ್ಪ ಗಮನಿಸೋದು, ನಮ್ ಹೀರೋ ಕಾಲರ್ ನ ಇಟ್ಕೊಂಡ್ಬಿಟ್ಟಿರ್ತಾಳೆ. ಅವ್ನ್ಗ ಶಾಕಿಂಗ್ ಆಗಿರತ್ತೆ, ಇವಳೇನಕ್ಕೆ ಇವಾಗ ಕಾಲರ್ ಇಟ್ಕೊಂಡಿದ್ದಾಳೆ ಅಂತ. ಅಯ್ಯೋ ಐಮ್ ರಿಯಲಿ ಸಾರಿ ನಾನ್ ಬೇಕಂತ ಮಾಡಿಲ್ಲ ಅಂತ ಇವಳು ಸಾರಿ ಕೇಳ್ತಾ ಇದ್ರೆ ಜಿಹೋಗೆ ಟೆನ್ಷನ್ ಆಗೋಯ್ತು. ಎಷ್ಟು ಕೊಬ್ಬಿದ್ರೆ ಒಂದ್ ಹುಡುಗನ್ ಕಾಲರ್ ನ ಇಟ್ಕೊಂತಿ ಅಂದಾಗ ಅವಳು ಇಲ್ಲ ಕಣೋ ನಾನೇನ್ ಬೇಕಂತ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಹೀರೋ ಕೂಡ ಇಲ್ಲ ಪರವಾಗಿಲ್ಲ ಬಿಡು ನಾನೇನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿ ಅವ್ನು ಅಲ್ಲಿಂದ ಹೊರಟೋದ. ಬಟ್ ಜಿಹೋಗೆ ಏನೋ ತಪ್ಪಾಗಿದೆ ಅಂತ ಅನ್ನಿಸ್ತಾ ಇದೆ. ಬರ್ತಾ ಇವ್ರಿಬ್ರು ಯಾಕೋ ಸ್ವಲ್ಪ ಕ್ಲೋಸ್ ಆದಂಗಿದೆ, ಇವ್ರಿಬ್ರು ಮಾತಾಡ್ಕೊಳ್ಳೋದು ಸರಿ ಇಲ್ವೇ ಅಂತ ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ಲ ಅವತ್ತು ಕ್ಯಾಂಟೀನ್ ಅಲ್ಲೂ ಅಷ್ಟೇ ನಮ್ ಹೀರೋ ಮತ್ತೆ ಜಿಹೋ ಇಬ್ರು ಒಂದು ಟೇಬಲ್ ಹತ್ರ ಕೂತ್ಕೊಂಡಿರ್ತಾರೆ. ಇವಳು ಊಟ ತಗೊಂಡ್ ಬರ್ತಾಳೆ. ಹೀರೋ ಪಕ್ಕದಲ್ಲಿ ಕೂತ್ಕೊಳ್ತಿದ್ರೆ ಚೆನ್ನಾಗಿರತ್ತಲ್ವ ಅಂತ ಹೇಳಿ ಇವಳು ಹೀರೋ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಹೋದ್ರೆ ಜಿಹೋಗೆ ಟೆನ್ಷನ್ ಆಗೋಯ್ತು. ನೀನ್ ಯಾವಾಗ ನನ್ ಜೊತೆ ಕೂತ್ಕೊಂಡು ಊಟ ಮಾಡ್ತೀಯಾ, ಅದೇನ್ ಇವತ್ತು ಹೊಸದಾಗಿ ಹೀರೋ ಪಕ್ಕದಲ್ಲಿ ಕೂತ್ಕೊಂಡು ತಿಂತಾ ಇದೆಯಾ ಅಂತ. ಮರದೇ ಗೆದ್ದ ನನ್ ಪಕ್ಕದಲ್ಲಿ ಬಾ ಅಂತ ಕರೀತಾನೆ. ಅವಳು ಕೂಡ ಅಯ್ಯೋ ಸಾರಿ ಕಣೋ ಸರಿ ಇರೋ ಬರ್ತೀನಿ ಅಂತ ಅವಳು ಎದ್ದು ಹೋಗ್ಬೇಕು ಅಂತ ಅನ್ಕೊಂತಾಳೆ. ಅಷ್ಟರಲ್ಲಿ ಇನ್ನೊಂದು ಹುಡುಗಿ ಬಂದು ಕೂತ್ಕೊಂತಾಳೆ. ಇವಳು ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ತಪ್ಪಾಗಿ ಮಾತಾಡಿರ್ತಾಳಲ್ವಾ, ಅವಳಿಗೆ ಕೂಡ ಜಿಹೋ ಮೇಲೆ ಒಂದ್ ಕಣ್ಣು ಅಂತ ಹೇಳಿದ್ನಲ್ವಾ, ಅವಳು ಬಂದೀಗ ಜಿಹೋ ಪಕ್ಕದಲ್ಲಿ ಕೂತ್ಕೊಂಡ್ಲು. ಇವಳು ಕೂಡ ಇವ್ರಿಗೆ ಫ್ರೆಂಡ್ ಅಂತ ಕಾಣಿಸುತ್ತೆ. ಸೊ ಎಲ್ಲರೂ ಕ್ಯಾಶುವಲ್ ಆಗಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಬುಲಿ ಬಾಯ್ ಒಬ್ಬ ಇರ್ತಾನಲ್ವಾ, ಪನಿಷ್ಮೆಂಟ್ ತಗೊಂಡಿರ್ತಾನಲ್ವಾ ನಮ್ ಹೀರೋಯಿನ್ ಜೊತೆ. ಆಕ್ಚುಲಿ ಅವನ ಹತ್ರ ಒಂದು ನಾಯಿ ಇರುತ್ತೆ, ನಾಯಿ ಸತ್ತೋಗ್ಬಿಟ್ಟಿರುತ್ತೆ. ಅದು ಅವ್ನ್ ಸಾಕ್ತಾ ಇದ್ದೆ ಅಂತ ಕಾಣುತ್ತೆ. ಈಗ ಅದ್ರಲ್ಲಿ ಕುತ್ಕೊಂಡು ಬೊಗಳ್ತಾ ಇರುತ್ತೆ. ಅದು ತುಂಬಾ ಕ್ಯೂಟ್ ಆಗಿರುತ್ತೆ ನೋಡೋದಕ್ಕೆ. ಅದಕ್ಕೆ ನಮ್ ಹೀರೋಯಿನ್ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ತಾ ಇರುವಾಗ ನಮ್ ಹೀರೋ ಅದನ್ನ ನೋಡ್ಬಿಟ್ಟು ತಪ್ಪಾಗಿ ತಿಳ್ಕೊಂತಾನೆ. ಅವ್ನ್ ಕಡೆಗ ದೆವ್ವ ಕಾಣಿಸೋದಿಲ್ವಲ್ಲ, ಮೀನ್ಸ್ ಆ ನಾಯಿ ದೆವ್ವ ಕಾಣಿಸೋದಿಲ್ವಲ್ಲ, ಆ ಬುಲಿ ಬಾಯ್ನೇ ಇವಳು ಈ ತರ ಅಂತ ಇದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಂಡ. ಇಲ್ಲಿ ಸಾಲದಕ್ಕೆ ಗ್ರೌಂಡ್ ಅಲ್ಲಿ ಇರ್ಬೇಕಾದ್ರೂ ಅಷ್ಟೇ ಅವಳೊಬ್ಳೆ ಕೂತಿರ್ತಾಳೆ. ಹಿಂದ್ಗಡೆ ನಮ್ ಹೀರೋ ಮತ್ತೆ ಜಿಹೋ ಮಾತಾಡ್ತಾ ಇರ್ತಾರೆ. ಆ ಬುಲಿ ಬಾಯ್ ಹೋಗ್ತಾ ಇದ್ರೆ ಹಿಂದ್ಗಡೆ ನಾಯಿ ಹೋಗ್ತಾ ಇರುತ್ತೆ. ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ಚಿನ್ನು ಮರಿ ಚಿಟ್ಟಿ ಮರಿ ಅಂತ ಮಾತಾಡ್ತಾ ಇದ್ದಾಗ ಇವ್ರಿಬ್ರಿಗೂ ಸಕ್ಕ ಶಾಕ್ ಆಗಿತ್ತು. ಯಾಕೆ ಬರ್ತಾ ಇವಳು ಟೆಸ್ಟ್ ಈ ತರ ಆಗೋಯ್ತು. ಅವನ್ನ ನೋಡ್ಬಿಟ್ಟು ಚಿನ್ನು ಮುದ್ದು ಅಂತ ಮಾತಾಡ್ತಿದ್ದಾಳೆ ಅಂತ ಟೆನ್ಷನ್ ಆಗ್ಬಿಟ್ರ ನಮ್ ಹೀರೋ ಅಲ್ಲಿಂದ ಹೊರಟೋದ. ಆದ್ರೆ ಜಿಹೋ ಬಂದು ಹೇಳ್ತಾನೆ, ಈ ಮೆಂಟಲ್ ನಿನ್ಗೇನು ಕಣ್ ಕಾಣಿಸುತ್ತಾ ಇಲ್ವಾ, ಇಲ್ಲ ಅದು ಡಮಾರ. ಆ ಬುಲ್ಲಿ ಬಾಯ್ನ ನೋಡ್ಬಿಟ್ಟು
ಕ್ಯೂಟು ಮುದ್ದು ಗಿದ್ದು ಅಂತ ಮಾತಾಡ್ತಾ ಇದೆಯಲ್ವೇ ನಿನ್ಗೇನಾಗಿದೆ ಅಂದಾಗ ಅವಳಂತಾಳೆ ಚೀ ಅವನೆಲ್ಲ ನನ್ಗೇನಕ್ಕೆ ಇಷ್ಟ ಆಗ್ತಾನೆ, ನನ್ಗೆ ಅವ್ನ ನೋಡಿದ್ರೆ ಕೆಳಗಡೆ ಮೇಲೆವರೆಗೂ ಉರಿಯುತ್ತೆ. ಅವ್ನ ಪಕ್ಕದಲ್ಲಿ ಒಂದು ನಾಯಿ ಮರಿ ಇದೆ, ಅದಿಷ್ಟು ಚೆನ್ನಾಗಿದೆ ಗೊತ್ತಾ, ಇಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ನಾನು ಅದರನ್ನೇ ಮುದ್ದಾಡ್ತಾ ಇದ್ದಿದ್ದು ಅಂದಾಗ ಜಿಹೋಗೆ ಅಪ್ಪಡಿ ಅದೇನಾ ನಾನು ಇನ್ನು ಏನೋ ಅಂತ ಅನ್ಕೊಂಡ್ಬಿಟ್ಟೆ ಅಂತ ಸಂತೋಷ ಪಡ್ತಾನೆ. ಆಮೇಲೆ ನಮ್ ಹೀರೋಯಿನ್ ಟಕ್ಕಂತ ಎದ್ದು ನಿಂತ್ಕೊಂಡು ಇಲ್ಲಿ ನೋಡು ಚೆನ್ನಾಗಿದ್ದೀನ, ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನ, ಇನ್ಮೇಲೆ ಹೀರೋಗೆ ಇಷ್ಟಪಡೋ ತರ ನಾನು ಇರ್ಬೇಕು, ನಾನು ಕ್ಯೂಟ್ ಆಗಿದ್ದೀನಲ್ವಾ, ಇನ್ ಸ್ವಲ್ಪ ಲೈಟ್ ಆಗಿ ಮೇಕಪ್ ಹಾಕೊಳ್ಳ ಅಂತ ಅವನ ನೋಡ್ಬಿಟ್ಟು ಕೇಳ್ತಾ ಇದ್ರೆ ಜಿಹೋ ಹಂಗೆ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾನೆ. ಇವಳ ನೋಡ್ತಾ ಇದ್ರೆ ಅವ್ನಿಗೂ ಒಂದು ಒಳ್ಳೆ ಲವ್ ಫೀಲ್ ಬರುತ್ತೆ. ಬಟ್ ಯಾವಾಗೂ ಹೀರೋ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅವ್ನಿಗೆ ಟೆನ್ಷನ್ ಆಗುತ್ತೆ, ನನ್ನಲ್ಲಿರೋ ಫೀಲಿಂಗ್ಸ್ ಇವಳಿಗೆ ಅರ್ಥ ಆಗುತ್ತಾ ಇಲ್ವಾ ಅಂತ. ಪಾಪ ಇವಾಗವರೆಗೂ ಅವನೇ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ, ಬೆಸ್ಟ್ ಫ್ರೆಂಡ್ ಅನ್ನೋ ಒಂದು ಝೋನ್ ಅಲ್ಲಿ ಇದ್ದಾನೆ. ಅದನ್ನ ದಾಟ್ಕೊಂಡು ಹೆಂಗ ಲವ್ ಝೋನ್ ಹೋಗೋದು ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಅವನಲ್ಲಿರೋ ಫೀಲಿಂಗ್ಸ್ ನ ಹೀರೋಯಿನ್ ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ವಾಶ್ರೂಮ್ ಗೆ ಹೋಗಿರ್ತಾನೆ. ಅಲ್ಲಿ ನಮ್ ಹೀರೋಯಿನ್ ಇಷ್ಟೊತ್ತು ಚಿನ್ನ ಮುದ್ದು ಬಂಗಾರ ಅಂತ ಹೇಳ್ತಾ ಇದ್ಲಲ್ವಾ, ಅವಳು ಹೇಳಿದ್ ನಾಯಿ ಮರಿಗೆ. ಬಟ್ ಆ ಬುಲ್ಲಿ ಬಾಯ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ಇವ್ನ್ ಯಾವಾಗಲೂ ಚೆನ್ನಾಗಿಲ್ವಾ, ಇವ್ನ ನೋಡ್ಬಿಟ್ಟು ಅವಳು ಏನಕ್ಕೆ ಹತ್ರ ಮುದ್ದಾಡ್ತಾ ಇದ್ಲು, ಇವನೆಲ್ಲ ಹೋಗಿ ಅವಳಿಗೆ ಇಷ್ಟ ಆಗಿದ್ರೆ ಅವಳಿಗೆ ಟೇಸ್ಟೇ ಇಲ್ಲ ಅಂತ ನೋಡ್ತಾ ಇರ್ತಾನೆ, ಅವ್ರನ್ನ ಗುರಾಯಿಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಮ್ಮನ ತೋರಿಸ್ತಾರೆ. ಅದವತ್ ಬಿಲ್ಡಿಂಗ್ ಇತ್ತಲ್ವಾ, ನೆನೆ ನೈಟ್ ಕೂಡ ಯೂಟ್ಯೂಬರ್ಸ್ ಏನೋ ವ್ಲಾಗರ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಸತ್ತೋಗ್ಬಿಟ್ಟಿರ್ತಾರಲ್ವಾ, ಆ ಜಾಗದಲ್ಲಿ ತೋರಿಸ್ತಾರೆ. ಪೊಲೀಸ್ ಅವರೆಲ್ಲ ಬಂದಿರ್ತಾರೆ, ಜೊತೆಗೆ ಆ ಮನೆ ಓನರ್ ಬೇರೆ ನಮ್ ಹೀರೋಯಿನ್ ಅವ್ರ ಅಮ್ಮನ ಬೈತಾ ಇರ್ತಾರೆ, ದುಡ್ಡೆಲ್ಲ ತಗೊಂಡ್ರಿ ದವಾ ಓಡಿಸ್ತೀನಿ ಅಂತ ಹೇಳಿದ್ರಿ, ಇವಾಗ ಏನ್ ಈ ತರ ಅರ್ಧದಲ್ಲಿ ಬಿಟ್ಟು ಹೋಗ್ತಾ ಇದೀರ ಅಂದಾಗ ಅವ್ರ ಈ ತರ ಬಂದು ನೆಗದ್ ಬಿದ್ದು ಸಾಯ್ತಾರೆ ಅಂತ ನಂಗೆ ಏನಾದ್ರು ಗೊತ್ತಿತ್ತಾ, ಹೋಗ್ಬಿಡಿ ಅಂತ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೆ. ಅವಾಗ ಅವ್ರು ಹೋಗಿದ್ದಾರೆ. ಇಲ್ಲೋಡಮ್ಮ ನೀನ್ ನನ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಕೈ ಇಟ್ಟಿರೋ ಕೆಲಸನ ನಾನು ಯಾವತ್ತೂ ಬಿಡೋದಿಲ್ಲ, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ನಮ್ ಹೀರೋಯಿನ್ ಅವ್ರ ಅಮ್ಮ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ಬೇಗ ಮನೆಗೆ ಬಾ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಅವಾಗ ತಾನ ಅವ್ರಿಗೆ ಸ್ಕೂಲ್ ಕೂಡ ಬಿಟ್ಟಿರುತ್ತೆ. ಇವಳು ಕೂಡ ಓಕೆ ಅಮ್ಮ ಬರ್ತೀನಿ, ಯಾಕಂದ್ರೆ ಇಂಪಾರ್ಟೆಂಟ್ ಪೂಜೆ ಇದೆ ಬಾ ಅಂತ ಕರೆದಿರೋದ್ರಿಂದ ಓಕೆ ಅಂತ ಹೇಳ್ತಾಳೆ. ಓಕೆ ಟಾಟಾ ಬಾಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಅಯ್ಯೋ ಹೋಗೋದಕ್ಕೂ ಮುಂಚೆ ಇವ್ನ ಕೈನ ಮುಟ್ಟಿಲ್ವೇ ನಾನು ಅಂತ ಹೇಳಿ ಹಿಂದ್ಗಡೆ ಬಂದವಳು ಮತ್ತೆ ಸೆಕೆಂಡ್ ಎಲ್ಲ ಮಾಡ್ಬಿಟ್ಟು ಓಕೆ ಸ್ವಲ್ಪ ಸೇಫ್ ಆಗಿರು ಹುಷಾರಾಗಿರು ಅಂತೆಲ್ಲ ಹೇಳ್ತಾಳೆ. ಹೀರೋಗೆ ಒಂದೇ ಡೌಟ್, ಇವಳೇನಕ್ಕೆ ಅವಾಗ ನನ್ ಮೈ ಮುಟ್ಟಿ ಮಾತಾಡಿಸ್ತಾಳೆ ಅಂತ. ಇವಾಗ ಹೀರೋಯಿನ್ ಈ ತರ ಇವನಿಗೆ ಮಾತ್ರ ಮಾಡ್ಬಿಟ್ಟೋದ್ರೆ ಅವ್ನಿಗೆ ಡೌಟ್ ಬರುತ್ತಲ್ವಾ, ಅದರಿಂದ ಜಿಹೋಗೆ ಕೂಡ ಹ್ಯಾಂಡ್ ಶೇಕ್ ಎಲ್ಲ ಮಾಡ್ಬಿಟ್ಟು ಓಕೆ ಕಣೋ ನೀನು ಹುಷಾರಾಗಿರು, ಸೇಫ್ ಆಗಿ ಹೋಗಿ ಮನೆ ಸೇರು ಅಂತ ಹೇಳಿ ಅವರಿಬ್ರಿಗೂ ಟಾಟಾ ಬೈ ಬೈ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಅಂದ್ರೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅವರಮ್ಮ ಮತ್ತೆ ಅವಳಿಬ್ರು ಬಿಲ್ಡಿಂಗ್ ಹತ್ರನೇ ಹೋಗಿರೋದು, ಏನೋ ಕೆಲವೊಂದು ಪೂಜೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇವಾಗ ಮಾಡ್ತಿರೋ ಪೂಜೆ ಏನಕ್ಕಂದ್ರೆ ಒಳಗಡೆ ಸತ್ತಿದಾರಲ್ವಾ, ಅವರಿಬ್ರು ಆತ್ಮನ ಸೇಫ್ ಆಗಿ ಅಂದ್ರೆ ಮೇಲ್ಲೋಕಕ್ಕೆ ಕಳ್ಸೋದಕ್ಕೋಸ್ಕರ ಅವ್ರು ಇವಾಗ ಪೂಜೆನ ಮಾಡ್ತಾ ಇರೋದು. ಇಲ್ಲಿ ನಮ್ ಹೀರೋ ಕೂಡ ಮನೆಗೆ ಹೋಗ್ತಿದ್ದಾನಲ್ವಾ, ಆ ಜಾಗಕ್ಕೆ ಯೋನ ಬಂದಿರ್ತಾಳೆ. ಯೋನ ನೋಡಿದ ತಕ್ಷಣ ನೀವೇನಕ್ ಬಂದ್ರಿ, ನನ್ನ ಏನಕ್ ನೋಡಕ್ ಬಂದಿದ್ದೀರಾ ಅಂತ ಕೇಳ್ತಾನೆ. ಇವ್ನು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಆಲ್ರೆಡಿ ಲೇಡಿ ಇವ್ನಿಗೆ ಪರಿಚಯ ಇದ್ದಾಳೆ ಅಂತ. ಅಷ್ಟೇ ಅಲ್ಲ ಅವ್ರ ಲೇಡಿ ಹೇಳ್ತಾರೆ, ನಿಮ್ ಅಜ್ಜಿ ಸತ್ತು ಇವಾಗ ತಾನೇ ಸತ್ತಿದ್ದಾರೆ, ನಿಮ್ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ, ಅವ್ರ ಇನ್ನು ಮೇಲೋಕಕ್ಕೆ ಹೋಗದೆ ತುಂಬಾನೇ ನರಳಾಡ್ತಾ ಇದಾರೆ, ಅವ್ರನ್ನ ಸೇಫ್ ಆಗಿ ಕಳ್ಸ್ಕೊಡೋ ಜವಾಬ್ದಾರಿ ನನ್ ಮೇಲೆ ಇದೆ. ಅಷ್ಟೇ ಅಲ್ಲ ನೀನ್ ಕೂಡ ಅಪಾಯದಲ್ಲಿದ್ಯಾ, ನಿನಗೆ ಮಂತ್ರ ಹಾಕಕ್ಕೆ ಬಂದಿರೋದು ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಮಂತ್ಸಿರೋ ಉಪ್ಪೆಲ್ಲ ಇರುತ್ತೆ, ಅದನ್ನೆಲ್ಲ ಎತ್ತಿ ನಮ್ ಹೀರೋ ತಲೆ ಮೇಲೆ ಹಾಕ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಆ ಲೇಡಿನ ನೋಡಿದಾಗ ಸ್ವಲ್ಪ ರೂಡ್ ಆಗಿ ಮಾತಾಡ್ದ, ಬಟ್ ಇವಾಗ ಏನಾಯ್ತು ಅಂತ ಗೊತ್ತಿಲ್ಲ. ಆ ಲೇಡಿ ಹಂಗೆ ಉಪ್ಪೆಲ್ಲ ಹಾಕ್ತಾ ಇದ್ರೆ ಅವ್ನು ಹಂಗೆ ಅವಳಿಗೆ ತಲೆ ಬಾಗ್ಸೋ ತರ ಮಾಡ್ತಿದ್ದಾನೆ. ಹೆಂಗ್ ಪರಿಚಯ ಏನಾಗ್ತಿದೆ ಮೀನ್ಸ್ ಈ ಲೇಡಿ ಹೆಂಗ್ ಗೊತ್ತು ಏನು ಅಂತ ನಾವ್ ಮುಂದೆ ನೋಡೋಣ. ಇವಾಗ ಇಲ್ಲಿ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಮತ್ತೆ ಅವರಮ್ಮ ನೈಟ್ ಎಲ್ಲ ಪೂಜೆ ಎಲ್ಲ ಮಾಡಿದ್ರಲ್ವಾ, ದೆವ್ವದ ಬಂಗ್ಲೆ ಹತ್ರ ಹೋಗ್ಬಿಟ್ಟು ಅದರಿಂದ ಅವಳಿಗೆ ನೈಟ್ ಎಲ್ಲ ನಿದ್ದೆ ಇರೋದಿಲ್ಲ. ಬೆಳಗ್ಗೆ ಬಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಫುಲ್ ಆಗಿ ನಿದ್ದೆ, ಕಣ್ಣು ಎಳಿತಾ ಇರುತ್ತೆ, ಹಂಗೆ ಬೀಳ್ತಾ ಇರ್ತಾಳೆ. ಆಲ್ಮೋಸ್ಟ್ ಪಕ್ಕದಲ್ಲಿರೋ ಕನ್ನಡಿಗೆ ತಲೆ ಒಡ್ಕೊಳ್ಳೋ ತರ ಹೊರಟೋಯ್ತಾಗ ಜಿಹೋ ಒಂದ್ ಕಡೆ ನಮ್ ಹೀರೋ ಒಂದ್ ಕಡೆ ಇಬ್ರು ಕೈನ ಎತ್ಕೊಂಡ್ ಬರ್ತಾರೆ ಅವಳನ್ನ ಕಾಪಾಡೋದಕ್ಕೋಸ್ಕರ ತಗಲ್ಬಾರ್ದು ಅಂತ. ಆದ್ರೆ ಜಿಹೋಗಿಂತ ನಮ್ ಹೀರೋ ಸ್ವಲ್ಪ ಸ್ಪೀಡ್ ಆಗಿದ್ದಾನೆ, ಟಕ್ಕಂತ ಕೈ ಅಡ್ಡ ಇಟ್ಬಿಟ್ಟ. ಇದರಿಂದ ಜಿಹೋಗೆ ಸ್ವಲ್ಪ ಜಲಸ್ ಆಗಿ ಫೀಲ್ ಆಗುತ್ತೆ. ಅಷ್ಟೇ ಅವ್ನಿಗೆ ಇನ್ನೊಂದು ಯೋಚನೆ ಕೂಡ ಬರುತ್ತೆ, ಸ್ವಲ್ಪ ಮೋಸ್ಟ್ಲಿ ಹೀರೋಯಿನ್ ಏನಾದ್ರು ಅವ್ನಿಗೆ ಇಷ್ಟ ಆಗ್ತಿದ್ದಾಳ, ನನಗೆ ಕಾಂಪಿಟೇಟ್ ಕೊಡ್ತಾ ಇದ್ದಾನ ಇವನು ಹತ್ರ ಅವ್ನಿಗೆ ಸ್ವಲ್ಪ ಬೇಜಾರಾಗೋಯ್ತು. ಇವಾಗ ಕ್ಲಾಸ್ ಅಲ್ಲಿ ತೋರಿಸ್ತಾರೆ, ಸರ್ ಕ್ಲಾಸ್ ಮಾಡ್ತಾ ಇದ್ರು ಅಷ್ಟೇ ಇವಳಿಗೆ ಕಣ್ಣು ಎಳ್ಕೊಂಡು ಹೋಗ್ತಾ ಇರುತ್ತೆ, ನಿದ್ದೆ ಮಾಡಿ ಬೀಳ್ತಾ ಇರ್ತಾಳೆ. ಹಂಗೋ ಹಿಂಗೋ ಬ್ರೇಕ್ ಟೈಮ್ ಕೂಡ ಬಂತು, ಬಟ್ ಅವಳು ಇನ್ನೂ ನಿದ್ದೆ ಮಾಡ್ತಾನೆ ಇರ್ತಾಳೆ. ಅಷ್ಟೇ ಅಲ್ಲ ಕ್ಲಾಸ್ ಅಲ್ಲಿ ಒಬ್ಬ ನಮ್ ಹೀರೋ ಬಗ್ಗೆ ಅವ್ನ ಇನ್ಸ್ಟಾ ಐಡಿನೆಲ್ಲ ನೋಡ್ಬಿಟ್ಟು ಹೀರೋ ಬಗ್ಗೆ ತಪ್ಪಾಗೆಲ್ಲ ಮಾತಾಡಿರ್ತಾನಲ್ವಾ, ಅವ್ನು ಇವಾಗ ಫೋನ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದಾನೆ, ಬೇರೆ ಯಾವ್ದು ಅಲ್ಲ, ಅವತ್ತು ದೆವ್ವದ ಮನೆಗೆ ಹೋಗಿದ್ರಲ್ಲ ಇಬ್ರು ಹುಡುಗ, ಅವರು ವ್ಲಾಗ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಲೈವ್ ಸ್ಟ್ರೀಮ್ ಅಂತ ಮಾಡಿದ್ರಲ್ವಾ, ಆ ವಿಡಿಯೋನೇ ನೋಡ್ತಾ ಇರೋದು. ಅದ್ರಲ್ಲಿ ನಮ್ ಹೀರೋಯಿನ್ ಕತ್ತಿ ಎಲ್ಲ ಇಟ್ಕೊಂಡು ಇವಾಗ ಹೋಗ್ತೀರಾ ಇಲ್ವಾ ಅಂತ ಬೆದರ್ಸಿರ್ತಾಳಲ್ವಾ, ಅದನ್ನ ನೋಡ್ಕೊಂಡಿದ್ದವನು ಟಕ್ಕಂತ ನಮ್ ಹೀರೋ ಎದ್ದು ಕೂತ್ಕೊಂಡಿದ ತಕ್ಷಣ ಆ ಮುಖಾನ ಮತ್ತೆ ನಮ್ ಹೀರೋಯಿನ್ ಮುಖಾನ ಎರಡು ಮುಖಾನು ನೋಡ್ತಾ ಇದ್ದಾನೆ. ಮೀನ್ಸ್ ಆ ಫೋನ್ ಅಲ್ಲಿ ಇರೋ ಮುಖಾನ ಇಲ್ಲಿ ಡೈರೆಕ್ಟ್ ಆಗಿರೋ ಮುಖಾನ, ಯಾಕಂದ್ರೆ ಎರಡು ಒಂದೇ ತರ ಮ್ಯಾಚ್ ಆಗ್ತಿದೆ ಅಂತ. ಎಷ್ಟೇ ಮುಖ ಕವರ್ ಮಾಡಿದ್ರೆ ಕೂಡ ಆ ಐ ಪಾರ್ಟ್ ಮತ್ತೆ ಆ ಫೋರ್ ಹೆಡ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಅದು ಹೀರೋಯಿನ್ ತರನೇ ಇದೆ ಅಂತ ಹೇಳಿ ಏಯ್ ನೀನೇ ತಾನೆ ಶಾಮನ್ ಲೇಡಿ ನೀನೇ ತಾನೆ ಅಂತ ಕೇಳ್ತಾ ಇದ್ರೆ ಹೀರೋಯಿನ್ ಏನ್ ಹೇಳೋದು, ಇಲ್ಲೂ ನನ್ ಮಗ ಹೆಂಗ್ ಕಂಡಿಡ್ದ ಅಂತ ಹೇಳಿ ಏಯ್ ಇಲ್ಲ ನಾನೇನಕ್ಕೆ ಶಾಮನ್ ಲೇಡಿ ಆಗ್ತೀನಿ, ನಾನು ಜಸ್ಟ್ ಸ್ಟೂಡೆಂಟ್ ಅಷ್ಟೇ ಅಂತ ಇವಳು ಮ್ಯಾನೇಜ್ ಮಾಡ್ತಿದ್ದಾಳೆ. ಬಟ್ ಅವ್ನು ನಂಬ್ತಾ ಇಲ್ಲ ನಾನ್ ಇನ್ನ ನಂಬೋದಿಲ್ಲ. ಸರಿ ನೀನೊಂದ್ ಕೆಲಸ ಮಾಡು, ಈ
ಸಣ್ಣ ಪುಟ್ಟ ಐಟಮ್ ಏನಾದ್ರು ಒಂದು ಕೈಯಲ್ಲಿ ಎತ್ಕೊಂಡು ಸ್ಕೇಲ್ ಏನಾದ್ರು ಕೈಯಲ್ಲಿ ಎತ್ಕೊಂಡು ಅಲ್ಲಿ ನೀನ್ ಬೀಸ್ತಾ ಇದ್ದಲ್ವಾ ಆತರ ಒಂದ್ಸತಿ ಬೀಸು. ಇನ್ ಕೇಸ್ ಇದಕ್ಕೆ ಮ್ಯಾಚ್ ಆಗಿಲ್ಲ ಅಂತಂದ್ರೆ ನೀನು ಶಾಮನ್ ಲೇಡಿ ಎಲ್ಲ ನಾನು ಬಿಟ್ಬಿಡ್ತೀನಿ ಅಂತಾರೆ. ಇವ್ಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನೆಲ್ಲ ಕಣೋ ಸುಮ್ನೆ ಇರೋ ಅಂತ ಇದ್ರೆ ಕೂಡ ಅವ್ನು ಕೇಳ್ತಾ ಇಲ್ಲ. ಇವಾಗ ನಾನ್ ಇದು ಸಿಂಪಲ್ ಆಗಿರೋ ವಿಷಯನ ನೀನ್ ಮಾಡೋ ಅಂದ್ರೆ ಕೂಡ ಮಾಡ್ತಾ ಇಲ್ಲ ಅಂದ್ರೆ ನೀನ್ ಹತ್ರ ಶಾಮನ್ ಲೇಡಿ ಎಲ್ಲ ನಮ್ಮ ಹತ್ರ ಮುಚ್ಚಿಡ್ತಾ ಇದೀಯ ತಾನೆ ಅಂತ ಈ ತರ ರಿವರ್ಸಲ್ ಮಾತಾಡಕ್ಕೆ ಶುರು ಮಾಡ್ದ. ಅವ್ಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ ಮಗ ಬಿಡೋದಿಲ್ಲ. ಫಸ್ಟ್ ಇವ್ನಿಗೊಂದು ನಿಂಬೆಹಣ್ಣು ಗುಡಿಸ್ಬೇಕು ಅಂತ ಬೈಕೊಂಡಿದ್ದಳು. ಒಂದು ಚಿಕ್ಕ ಕತ್ತಿ ಒಂದಿರುತ್ತೆ, ಅದನ್ನ ಎತ್ತಾಳೆ. ಸರಿ ಆಯ್ತು ಏನೋ ಒಂದು ಮಾಡೋಣ, ಕಂಡಿಡಿಯಕ್ ಆಗದಿರೋ ತರ ಅನ್ಕೊಳ್ತಾಳೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋ ಬಂದು ಟಕ್ ಅಂತ ಅವಳ ಕೈಲಿರೋ ಕತ್ತಿನ ಕಿತ್ಕೊಂಡು ಆಪೋಸಿಟ್ ಅಲ್ಲಿ ಇರೋನ ಸರಿಯಾಗಿ ಬೈಯಕ್ಕೆ ಶುರು ಮಾಡ್ಬಿಟ್ಟ. ಸ್ಟಾರ್ಟಿಂಗ್ ಇಂದ ನಾನು ನೋಡ್ತಾನೆ ಇದ್ದೀನಿ, ಅವಳು ಹೇಳ್ತಾನೆ ಇದ್ದಾಳೆ ಅದ್ ನಾನಲ್ಲ ಅಂತ. ಅಶ್ಮತ್ ನಿನ್ಗೆ ಕಣ್ ಕಾಣಿಸಲ್ವಾ, ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಅವಳೆಲ್ಲ ಅಂತ ಹೇಳಿದ್ಮೇಲೆ ಕೂಡ ಏನಕತ್ರ ಹಿಂಸೆ ಕೊಡ್ತಾ ಇದೆಯಾ, ನನ್ ಬಗ್ಗೆ ಕೂಡ ತಪ್ಪಾದ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲರೂ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ಳೋ ತರ ಮಾಡಿದೆ. ಇವಾಗ ಇವಳು ನಿನ್ ಟಾರ್ಗೆಟ್ ಆದ್ಲಾ. ಶಾಮನ್ ಲೇಡೀಸ್ ಬಗ್ಗೆ ನೀನು ಕಡಿಮೆ ಹಂಚಿಕೆ ಹಾಕಿದ್ಯಾ, ಅವರೆಲ್ಲ ಫೋರ್ಜರಿ ಮಾಡೋರು, ಅವರೆಲ್ಲ ಚೀಟ್ ಮಾಡಿ ದುಡ್ಡು ಕಿತ್ಕೊಳ್ಳೋರು ಅಂತವ್ರಿಗೆ ಇವಳನ್ನ ಹೋಲಿಸ್ತಾ ಇದೆಯಾ. ಇವಳು ಅಂತವಳು ಅಲ್ಲ ಅಂತ ಹೇಳಿ ಈ ಕಡೆ ನಮ್ ಹೀರೋಯಿನ್ ಗೆ ಸಪೋರ್ಟ್ ಮಾಡಿದ್ರು ಶಾಮನ್ ಲೇಡೀಸ್ ಬಗ್ಗೆ ಅವ್ರು ಈ ತರ ಒಂದು ನೆಗೆಟಿವ್ ಥಾಟ್ ನ ಇಟ್ಕೊಂಡಿರೋದ್ರಿಂದ ಎಲ್ಲರಿಗೂ ಶಾಕು. ಎಲ್ಲಾರು ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ ಹೀರೋಯಿನ್ ಗೆ ಶಾಕು. ಯಾಕಂದ್ರೆ ಇವಳು ಈಗ ನಿಜವಾಗ್ಲೂ ಒಂದು ಶಾಮನ್ ಬಗ್ಗೆ ಇವನ್ಗಿತ್ರ ಒಂದು ಥಾಟ್ ಇದೆಯಾ, ಹಂಗಾದ್ರೆ ನಾನೇ ಶಾಮನ್ ಲೇಡಿ ಅಂತ ಗೊತ್ತಾದ್ರೆ ಕಂಪ್ಲೀಟ್ ಆಗಿ ಅವ್ನನ್ನ ದೂರ ಇಟ್ಟೇ ಬಿಡ್ತಾನೆ, ನನ್ನ ಹತ್ರ ಅವ್ನು ಮಾತಾಡೋದಿಲ್ಲ ಅಂತ ಹೇಳಿ ಪಾಪ ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ಅವಳನ್ನ ಅವ್ನು ಅಲ್ಲೆಲ್ಲ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಆಗ ಜಿಹೋ ಹೇಳ್ತಾನೆ ಇರೋ ಒಂದ್ ನಿಮಿಷ, ಇದಷ್ಟು ದೊಡ್ಡ ಸೀರಿಯಸ್ ಮ್ಯಾಟರ್ ಅಲ್ಲ, ಹಂಗಿರ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ಆದೆ ಅಂದಾಗ ಹೀರೋ ಹೇಳ್ತಾನೆ ಏನೋ ದೊಡ್ಡ ಮ್ಯಾಟರ್ ಅಲ್ವಾ, ಇವಳನ್ನ ಹೋಗಿ ಶಾಮನ್ ಅಂತ ಹೇಳ್ತಿದಾರೆ, ಅವ್ರಿಗೇನಕ್ಕೆ ಇವಳನ್ನ ಹೋಲಿಸ್ತಾ ಇದಾರೆ, ನಂಗೆ ಅದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಮತ್ತೆ ನಿನ್ಗೆ ಎಷ್ಟು ಸತಿ ಹೇಳಿದೀನಿ, ಸ್ಟಾರ್ಟಿಂಗ್ ಅಲ್ಲೇ ನಿನ್ಗೆ ಹೇಳಿದೀನಿ, ಯಾರಾದ್ರೂ ನಿನ್ ಬಗ್ಗೆ ಸ್ವಲ್ಪ ಕಡಿಮೆ ಆಗಿ ಮಾತಾಡಿದಾಗ ಅವ್ರಿಗೆ ಎದುರಿಸೋ ತರ ನೀನ್ ಮಾತಾಡು, ಸೈಲೆಂಟ್ ಆಗಿ ಇರ್ಬೇಡ ಅಂತ. ಅವಾಗೂ ಸೈಲೆಂಟ್ ಆಗಿದ್ಯಲ್ವಾ ಅಂತ ಹೇಳಿ ಇವ್ರು ಇಷ್ಟಕ್ಕೂ ಬೈಯವಾಗ ಅವಳಿಗೆ ಟೆನ್ಷನ್ ಆಗೋಯ್ತು. ಹೌದು ಕಣ, ನಾನೇ ಇವಾಗ ನಾನ್ ಶಾಮನ್ ಅಂದ್ರೆ ಏನೋ ಮಾಡ್ತೀಯಾ, ನನ್ನ ಬಿಟ್ಟು ದೂರ ಹೋಗ್ಬಿಡ್ತೀಯಾ, ನಿನ್ಗೆ ಲೈಫ್ ಸ್ಪ್ಯಾನ್ ಇರೋದೇ ಬರೀ 21 ದಿನ ಮಾತ್ರ, ದೆವ್ವಗಳಿಂದ ನಿನ್ಗೆ ಅಪಾಯ ಇದೆ, ನಿನ್ನ ಕಾಪಾಡೋದಕ್ಕೋಸ್ಕರ ಇಷ್ಟು ದೆವ್ವತ್ರ ನಾನು ಜಗಳ ಮಾಡಿದೀನಿ ಗೊತ್ತಾ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾಳೆ. ಬಟ್ ನೀವ್ ಅನ್ಕೋಬಹುದು ಇದು ನಿಜ ಅಂತ, ಬಟ್ ಅದು ನಿಜ ಅಲ್ಲ, ಇದು ಜಸ್ಟ್ ಅವಳ ಇಮ್ಯಾಜಿನೇಷನ್ ಅಷ್ಟೇ. ಈ ತರ ಹೀರೋ ಹತ್ರ ಮಾತಾಡಿದ್ರೆ ಹೆಂಗಿರತ್ತೆ ಅಂತ ಅವಳು ಇಮ್ಯಾಜಿನ್ ಮಾಡಿ ನೋಡಿದ್ಲು. ನಾರ್ಮಲ್ ಆಗಿ ಶಾಮನ್ ಅಂತ ಗೊತ್ತಾದ್ರೆ ಅವ್ನು ಮಾತಾಡೋದನ್ನ ಬಿಟ್ಬಿಡ್ತಾನೆ. ಅದು ನಿಜವಾಗ್ಲೂನೇ ಇವಳ ಹತ್ರ ಮಾತಾಡಿ ಇವಳು ಬಾಯಾರೆ ಇವಳು ಹೇಳ್ಬಿಟ್ರೆ ಅಷ್ಟೇ, ಹೀರೋ ದಿಕ್ಕಲ್ ಕೂಡ ತಲೆ ಹಾಕಿ ಮಲಗಲ್ಲ ಅಂತ ಇವಳಿಗೆ ಗೊತ್ತಾಗೋಯ್ತು. ಹೀರೋ ಬೈತಾ ಇದ್ರೆ ಸೈಲೆಂಟ್ ಆಗ್ಬಿಟ್ಟ. ಸ್ವಲ್ಪದ್ಗೆ ಹೀರೋಗೆ ಅರ್ಥ ಆಯ್ತು, ಓಕೆ ನಾನು ತುಂಬಾ ಓವರ್ ಆಗಿ ಮಾತಾಡ್ಬಿಟ್ನೇನೋ ಅಂತ ಸೈಲೆಂಟ್ ಆಗಿ ಅವನಲ್ಲಿಂದ ಹೊರಟೋಗ್ತಾನೆ. ಹೀಗಂಗೆ ಸ್ಕೂಲ್ ಮುಗಿಸ್ಕೊಂಡ್ ಕೂಡ ನಮ್ ಹೀರೋ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಜಿಹೋ ಓಡ್ ಬರ್ತಾನೆ. ಏನಿರಂತ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು ಬಾರೋ ಅಂತ ಹೇಳಿ ಸೈಡ್ಗೆ ಕರ್ಕೊಂಡು ಹೋಗ್ತಾನೆ. ಇದಕ್ ಮೇಲೆಲ್ಲ ಸಪರೇಟ್ ಆಗಿ ಹೋಗಕ್ಕಾಗಲ್ಲ, ಏನ್ ವಿಷಯ ಹೇಳು ಅಂದಾಗ ಆಪೋಸಿಟ್ ಎಲ್ಲ ಸರ್ ಬರ್ತಾರೆ, ಹಂಗೆ ಹೂವನ್ನೆಲ್ಲ ಎಗರ್ಸ್ಕೊಂಡ್ ಬರ್ತಾ ಇರ್ತಾರೆ. ಬಂಡ್ರಪ್ಪ ಪ್ರಾಕ್ಟೀಸ್ಗೆ ಹೋಗೋಣ ಸಖತ್ ಇವತ್ತು ಅಂತ ಅನ್ನೋವಾಗ ಹೀರೋ ಹೇಳ್ತಾನಿಲ್ಲ ಸರ್ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಇವತ್ತು ಪ್ರಾಕ್ಟೀಸ್ಗೆ ಬರಕ್ ಆಗಲ್ಲ ಅಂತ. ಆ ಸರ್ಗ್ ಒಂಥರ ಬಹುವತ್ತಾಗೋಯ್ತು ಮುಖ. ನಮ್ ಹೀರೋ ಪಾಡ್ಗೆ ಹೀರೋ ನಡ್ಕೊಂಡ್ ಹೋಗೋ ಜಿಹೋ ಹೇಳ್ತಾನೆ ಇಲ್ಲ ಸರ್ ಅವನು ಬರ್ತಾನೆ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟ. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಇವ್ರು ಕೂಡ ಜಾಗಕ್ಕೆ ಹೋಗ್ತಾರೆ. ಈ ತರ ಪ್ರಾಕ್ಟೀಸ್ ಬರೋದಕ್ಕೋಸ್ಕರನೇ ನೀನು ಸೀಕ್ರೆಟ್ ಮಾತಾಡ್ಬೇಕು, ಇಂಪಾರ್ಟೆಂಟ್ ವಿಷಯ ಅಂತೆಲ್ಲ ಹೇಳಿದ್ದು ಅಂದಾಗ ಇವನು ಇಲ್ಲ ಇಂಪಾರ್ಟೆಂಟ್ ವಿಷಯ ಬೇರೆ ಇದೆ, ಈಗ ಸದ್ಯಕ್ಕಿರೋ ನಾನೊಂದು ಬಾಣನ ಬಿಡ್ಬಿಡ್ತೀನಿ ಅಂತ ಹೇಳಿ ಜಿಹೋ ಹಂಗೆ ಆ ಬೋರ್ಡ್ ಯಾರನ್ನು ತಗೊಂಡೊಂದು ಬಾಣನ ಬಿಡ್ತಾನೆ. ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅದು ಆ ಬೋರ್ಡ್ ಹತ್ರ ಕೂಡ ಹೋಗಿಲ್ಲ, ಕೆಳಗಡೆ ಬಂದ್ ಬಿತ್ತು. ಹೀರೋ ಹೇಳ್ತಾನೆ ಒಂದ್ ದೊಡ್ಡ ಕಲ್ನ ಕೊಟ್ಬಿಟ್ಟು ಬಾವಿ ಪಕ್ಕದಲ್ಲೇ ನಿಲ್ಸ್ಬಿಟ್ಟು ಬಾವಿ ಒಳಗಡೆ ಹಾಕಂದ್ರೆ ಕೂಡ ನಿನ್ಗೆ ಹಾಕಕ್ ಬರಲ್ವೇನೋ, ಸೈಡ್ಗೆ ನೀನ್ ಹಾಕ್ತೀಯಾ, ಇವಾಗ ನೀನ್ ಬಿಲ್ಲು ಬಾಣ ಬಿಟ್ಟಿದ್ದು ಕೂಡ ಹಂಗೆ ಇತ್ತು ಅಂತ ಹೇಳ್ತಾನೆ. ಆದ್ರೆ ಜಿಹೋ ಹೇಳ್ತಾನೆ ಇಲ್ಲ ಕಣೋ, ನಾನ್ ನಿಂತ್ಕೊಂಡಿರೋ ದಿಕ್ಕಲ್ಲಿ ಏನೋ ಸ್ವಲ್ಪ ವಾಸ್ತು ಸರಿ ಇಲ್ಲ ಅಂತ ಕಾಣಿಸುತ್ತೆ, ನೀನ್ ಈ ಕಡೆ ಬಾ ನಾನು ಆ ಕಡೆ ಹೋಗ್ತೀನಿ ಅಂತ ಪೊಸಿಷನ್ ಚೇಂಜ್ ಮಾಡ್ಕೊಂಡು ಆ ಕಡೆ ಹೋಗಿ ನಿಂತ್ಕೊಳ್ತಾನೆ. ಅಲ್ಲಿಂದ ಬಾಣ ಬಿಟ್ರೆ ಮಾತ್ರ ಹೋಗ್ಬಿಡುತ್ತಾ, ಅದೋಗಿ ಮತ್ತೆ ಅದೇ ಪೊಸಿಷನ್ ಅಲ್ಲೇ ಕುತ್ಕೊಳ್ತು. ನಮ್ ಹೀರೋ ಹಂಗೆ ತುಂಬಾ ಕೇವಲವಾಗಿ ಒಂದ್ ಲುಕ್ ನ ಕೊಟ್ಟಿದ ತಕ್ಷಣ ಜಿಹೋ ಅಂತಾನೆ ಇಲ್ಲಪ್ಪ ಅದಂಗಲ್ಲ, ನಾನ್ ಯಾವಾಗೆ ಬಿಲ್ಲು ಬಾಣ ಸ್ಟಾರ್ಟ್ ಮಾಡ್ಬೇಕಂದಾಗ ನಾನ್ ಬಿಡೋ ಫಸ್ಟ್ 2 ಬಾಣ ದೇವ್ರಿಗೋಸ್ಕರ, 3ನೇ ಬಾಣ ನಾನ್ ಬಿಡೋದು. ಆದ್ರೆ 3ನೇ ಬಾಣ ಬಿಡೋದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ನಿನ್ನ ಹತ್ರ ಹೇಳ್ಬೇಕು. ನೀನು ಹೀರೋಯಿನ್ ನೋಡೋ ರೀತಿ ಮಾತಾಡೋ ರೀತಿ ಎಲ್ಲ ನೋಡಿದ್ರೆ ನನಗೆ ಯಾಕೋ ನಿನ್ಗೆ ಹೀರೋಯಿನ್ ಅಂದ್ರೆ ಇಷ್ಟ ಆಗಿದ್ದಾಳೆ ಅಂತ ಕಾಣಿಸುತ್ತೆ, ಅವಳ ಮೇಲೆ ನಿನ್ಗೆ ಲವ್ ಆಗಿದೆ ಅಲ್ವಾ. ಆದ್ರೆ ಇದಕ್ಕೂ ಮುಂಚೆ ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು, ನನ್ಗೆ ಅವಳಂದ್ರೆ ಇಷ್ಟ, ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಕಾಂಪಿಟೇಟ್ ಮಾಡೋಂಗಿದ್ರೆ ಇಬ್ರು ಲೆವೆಲ್ ಆಗಿ ಇಬ್ರು ಸಮಾನವಾಗಿ ಇರ್ಬೇಕಲ್ವಾ, ನನಗ್ ಗೊತ್ತಿರೋಗೆ ಸಮಾನವಾಗೇ ಇದೀವಿ, ಅಂದದಲ್ಲೇ ಆಗಿರ್ಬೋದು ಟ್ಯಾಲೆಂಟ್ ಅಲ್ಲೇ ಆಗಿರ್ಬೋದು ಅಂತ ಹೇಳಿದವನು ಟಕ್ಕಂತ ಈಗ ಬಿಲ್ಲು ಬಾಣ ಎತ್ತಾ ನೋಡಿ ಕರೆಕ್ಟ್ ಆಗಿ ಹೋಗಿ ಗುರಿ ನೋಡಿ ಸೆಂಟ್ರಲ್ಲೇ ಬಿಡುತ್ತಾನೆ. ಅಷ್ಟೇ ಹೀರೋಗೆ ಸಖತ್ ಶಾಕ್ ಆಗೋಯ್ತು, ನನಗೆ ಕಾಂಪಿಟೇಟ್ ಮಾಡೋ ತರ ಇದ್ದಾನೆ ಇವನು ಅಂತ. ಇದನ್ನ ಪಕ್ಕದಲ್ಲಿರೋ ಕೋಚ್ ನೋಡ್ಬಿಟ್ಟು ಸಖತ್ ಸಂತೋಷ ಪಟ್ಬಿಟ್ರು, ನನಗೆ ಬಿಲ್ಲು ಬಾಣ ಬಿಡೋದ್ರಲ್ಲಿ ಅಂದ್ರೆ ಇನ್ನೊಬ್ಬ ಟ್ಯಾಲೆಂಟೆಡ್ ಪರ್ಸನ್ ಸಿಗ್ಬಿಟ್ಟ ಅಂತ. ಸೊ ಈಗ ನಮ್ಮ ಹೀರೋ ಮತ್ತೆ ಜಿಹೋ ಇಬ್ರು ಸ್ವಲ್ಪ ಆಪೋಸಿಟ್ ಆಗೋ ತರನೇ ಇದಾರೆ. ನೋಡೋಣ ಮುಂದಕ್ಕೆ ಸ್ಟೋರಿ ಏನಾಗುತ್ತೆ ಅಂತ, ನಮ್ ಹೀರೋ ಹೀರೋಯಿನ್ಗೆ ಲವ್ ಹೆಂಗಾಗುತ್ತೆ ಅಂತ, ಜಿಹೋ ಫ್ರೆಂಡ್ಶಿಪ್ ಜೋನ್ ಅಲ್ಲೇ ಇರ್ತಾನ ಅಥವಾ ಅದರಿಂದ ಹೊರಗಡೆ ಬರ್ತಾನ ಅಂತ. ಮತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತಲ್ವಾ, ಮತ್ತೆ ಸೀರೀಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ, ಆದಷ್ಟು ಬೇಗ ಪಾರ್ಟ್ಸ್ ನ ಅಪ್ಲೋಡ್ ಮಾಡ್ಬಿಡ್ತೀನಿ, ಡಿಲೇ ಆಗಿರೋದಕ್ಕೆ ಸಾರಿ. ಇದಕ್ಕೂ ಮೇಲೆ ಬರೋ ಪಾರ್ಟ್ಸ್ ನ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.